Welcome to the business studies class. What is our today's class topic? Our today's class topic is incorporation. Nondani. Nodri, what we are studying since past few days, how to form a company. Now these days, due to forming a company is a far easier process if you know the procedure, of course. But it has lots of advantages which we have been discussing since past few classes. Okay. So basically, how many stages are there into the formation of a company? Only 3 stages are there. Which are the 3 stages? Promotion, incorporation, and then capital subscription. So in the previous class, we have learned what is promotion, who are promoters, and what is their job. In the last class, we have understood what are the documents that you need to submit to register a company. Now today we are going to understand what is incorporation. ನೋಂದಣಿ ಅಂದರೆ ಏನು ಮತ್ತು ಅದರೊಳಗೆ ಮತ್ತೆ ಯಾವ್ಯಾವ ಸ್ಟೇಜಸ್ ಅದಾವ ಅದನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಸೊ ನೀವು ನೋಡಬಹುದು that the application for incorporation of the company. So ಒಂದು ಸಲ see understand the whole procedure. ಎಲ್ಲಾದ್ರಿಂದ ಬಂದಿರಂತೂ ಒಂದು ಐಡಿಯಾ ಬರ್ತೈತಿ that yes ಇಂಥ ಬಿಸ್ನೆಸ್ ನಾವು ಮಾಡಬೇಕು. ಈಗ ಯಾವಾಗ ನಿಮಗೆ ಐಡಿಯಾ ಬರ್ತೈತಿ, ಬಿಸ್ನೆಸ್ ಐಡಿಯಾ ಇಟ್ ಇಸ್ ಕಾಲ್ಡ್. ಸೊ ಯಾವಾಗ ನಿಮಗೆ ಐಡಿಯಾ ಬರ್ತೈತಿ ಹೌದಪ್ಪ ನಾವು ಇದು ಬಿಸ್ನೆಸ್ ಮಾಡಬೇಕು, ನೀವು ವಿಚಾರ ಮಾಡ್ತೀರಿ ವಾಟ್ ಫಾರ್ಮ್ ಆಫ್ ಬಿಸ್ನೆಸ್ ಇಟ್ ಶುಡ್ ಬಿ, ವೆದರ್ ಇಟ್ ಶುಡ್ ಬಿ ಅ ಸೋಲ್ ಪ್ರೊಪ್ರೈಟರ್ಶಿಪ್ ಬಿಸ್ನೆಸ್, ವೆದರ್ ಇಟ್ ಶುಡ್ ಬಿ ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್, ಆರ್ ಯು ಕ್ಯಾನ್ ಫಾರ್ಮ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ ಫಾರ್ ದಟ್. Okay, so then your company will be a private company or a public company. These are the things that you need to consider. So ಒಂದು ಸಲ ನಿಮ್ಮ ಕಡೆ ಒಂದು ಬಿಸ್ನೆಸ್ ಐಡಿಯಾ ಬಂತು ಮತ್ತು ನೀವು ಡಿಸಿಷನ್ ತಗೊಂಡಿರಿ that yes you want to form a company. ಸೊ ಕಂಪನಿ ಫಾರ್ಮ್ ಮಾಡಲಿಕ್ಕೆ ಒಂದು ಲೀಗಲ್ ಪ್ರೊಸೆಸ್ ಐತಿ ನೋಡಿ. ಎಷ್ಟು ಸುಲಭ ಸೋಲ್ ಟ್ರೇಡಿಂಗ್ ಆರ್ಗನೈಸೇಷನ್ ಮತ್ತು ಪಾರ್ಟ್ನರ್ಶಿಪ್ ಆರ್ಗನೈಸೇಷನ್ ಚಾಲೂ ಮಾಡೋದು ಐತಿ. ಇಟ್ಸ್ ನಾಟ್ ದಟ್ ಈಸಿಯರ್ ಬಟ್ ಇಟ್ಸ್ ನಾಟ್ ಇವನ್ ದಟ್ ಟಫರ್ ಇಫ್ ಯು ಹ್ಯಾವ್ ದ ರೈಟ್ ನಾಲೆಡ್ಜ್. So the one who gets the idea or the one who does the whole process of registering a company is called a promoter. Okay, ಪ್ರವರ್ತಕರು ಅಂತ ನಾವು ಅವರಿಗೆ ಕರಿತೀವಿ. ಸೊ ಯಾರು ಇದು ಇಡೀ ಪ್ರೊಸೆಸ್ ಅನ್ನು ಮಾಡಿ ಕೊಡ್ತಾರೋ ಅವರಿಗೆ ಯಾವ ಪ್ರೊಸೆಸ್ ನೋಡ್ರಿ, ರಿಜಿಸ್ಟ್ರೇಷನ್. ಒಂದು ಕಂಪನಿದ ಸ್ಥಾಪನೆ ಮಾಡುವಂತ ಏನು ಪ್ರಕ್ರಿಯೆ ಐತಿ ಅದನ್ನ ಮಾಡ್ಕೊಡೋರಿಗೆ ನಾವು ಪ್ರವರ್ತಕರು ಅಂತ ಕರಿತೀವಿ. ಸೊ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ದಲ್ಲಿ ಹೋಗ್ಬೇಕಾದ್ರೆ ಇನ್ ದ ಲಾಸ್ಟ್ ಕ್ಲಾಸ್ ನೀವು ನೋಡಿರಿ ದಟ್ ಬಹಳಷ್ಟು ದಾಖಲೆಗಳನ್ನು ನೀವು ಏನ್ ಮಾಡಬೇಕಾಗ್ತೈತಿ, ಸಲ್ಲಿಸಬೇಕಾಗ್ತೈತಿ. ಓಕೆ, ಸೊ ಅವೇ ದಸ್ತಾವೇಜುಗಳನ್ನು ನಾವು ಇಲ್ಲಿ ಮತ್ತೊಮ್ಮೆ ತಿಳ್ಕೊಳಕತ್ತೀವಿ ನೋಡ್ರಿ. ಬಿಕಾಸ್ ಯಾವಾಗ ನೀವು ಅಪ್ಲಿಕೇಶನ್ ಬರೆದು ಕೊಡ್ತೀರಿ, ಎದ್ರ ಸಲುವಾಗಿ ಅಪ್ಲಿಕೇಶನ್ ಬರೆದು ಕೊಡಾಕತ್ತೀರಿ, ಕಂಪನಿಯನ್ನು ನೋಂದಾಯಿಸಲು ಅರ್ಜಿಯನ್ನು ಸಲ್ಲಿಸುವುದು. ಸೊ ನೋಡ್ರಿ, ಇದು ಒಂದು ಲೀಗಲ್ ಕಂಪನಿ ಇರ್ತೈತಿ, ಇದಕ್ಕೊಂದು ಲೀಗಲ್ ಎಕ್ಸಿಸ್ಟೆನ್ಸ್ ಇರ್ತೈತಿ. ಇದನ್ನ ನೀವು ಕಂಪಲ್ಸರಿ ರಿಜಿಸ್ಟರ್ ಮಾಡಿಸಲೇಬೇಕು. ನೀವು ಲೀಗಲ್ ಲಾಫುಲ್ ಬಿಸ್ನೆಸ್ ಮಾಡಾಕತ್ತೀರಿ ಬಟ್ ಅದನ್ನ ರಿಜಿಸ್ಟರ್ ಮಾಡಿಸಿಲ್ಲ ಅಂದ್ರೂ ನಿಮ್ ಬಿಸ್ನೆಸ್ ಇಲ್ಲೀಗಲ್ ಆಗಿರ್ತೈತಿ. ಮತ್ತು ಅದ್ರ ಮೇಲೆ ವೇರಿಯಸ್ ಆಕ್ಟಿವಿಟೀಸ್ ಪೆನಲ್ಟಿನೂ ಇರ್ತೈತಿ, ಇಂಪ್ರಿಸನ್ಮೆಂಟ್ನು ಇರ್ತೈತಿ. ಹಾಗಾಗಿ ನೀವು ಕಾನೂನದ ದೃಷ್ಟಿಕೋನದಿಂದ ಸರಿಯಾದ ಕೆಲಸ ಮಾಡಾಕತ್ತೀರಿ ಬಟ್ ಅದನ್ನ ನೋಂದಣಿ ಮಾಡಿಸಿಲ್ಲ ಅಂದ್ರೂ ಅದು ಒಂದು ಗೈರ್ ಕಾನೂನಿ ವ್ಯವಸಾಯ ಆಗಿರ್ತೈತಿ. ಹಾಗಾಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸುವುದು ಅಥವಾ ಇನ್ಕಾರ್ಪೊರೇಷನ್ ಮಾಡಿಸುವುದು, ನೋಂದಣಿ ಮಾಡಿಸುವುದು ಅನಿವಾರ್ಯ ಐತಿ, ಅನ್ಅವಾಯ್ಡೇಬಲ್. ಇಟ್ ಈಸ್ ಕಂಪಲ್ಸರಿ. ಕಡ್ಡಾಯವಾಗಿ ನೀವು ಒಂದು ಕಂಪನಿಗೆ ನೋಂದಣಿ ಮಾಡಿಸಬೇಕಾಗ್ತದೆ. ಸೊ ಈಗ ಇಲ್ಲಿ ನೋಂದಣಿ ಮಾಡಿಸಬೇಕಾದ್ರೆ ನಿಮಗೆ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಡೆ ಏನ್ ಸಿಗ್ತೈತಿ, ಅಪ್ಲಿಕೇಶನ್ ಸಿಗ್ತೈತಿ ಫಾರ್ ಇನ್ಕಾರ್ಪೊರೇಷನ್. ಓಕೆ, ಸೊ ಆ ಅಪ್ಲಿಕೇಶನ್ ಅನ್ನು ತುಂಬಿ ಅದ್ರ ಜೊತೆಯಲ್ಲಿ ನೀವು ಏನ್ ಡಾಕ್ಯುಮೆಂಟ್ಸ್ ತಯಾರು ಮಾಡಿರಿ, ಯಾವ್ಯಾವ ಡಾಕ್ಯುಮೆಂಟ್ಸ್ ತಯಾರು ಮಾಡಿರಿ, ಎಲ್ಲಕ್ಕಿಂತ ಮೊದಲನೇದಂತೂ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ತಯಾರು ಮಾಡಿರಿ. ಓಕೆ, ದೀಸ್ ಆರ್ ಆಲ್ separate documents. See, they will not be of just one page. Some might be a booklet only. Okay, so then these all separate documents needs to be submitted along with this application form. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇವತ್ತಿನ ಕ್ಲಾಸ್ದಲ್ಲಿ ನೀವು ಏನ್ ಕಲಿಯಾಕತ್ತೀರಿ, ಯು ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಇನ್ಕಾರ್ಪೊರೇಟ್ ಅ ಕಂಪನಿ. In the last class you have understood that what are the documents that are required. Now where to submit that documents, that is the question, isn't it? So that documents will be submitted to the registrar of companies. Every state has a registrar of company. Okay, so
along with this application of incorporation, you need to submit all these documents. So how many documents are there? 8 documents are there. First one, what it is? Memorandum of Association. ಏನು ಅಂತ ಸಲ್ಲಿಸಬೇಕಾಗ್ತದೆ ನೋಡ್ರಿ, ಸಂಘದ ಮನವಿ ಪತ್ರ, in which you have given all the details about what business you are doing, where it will be done, where will be the registered office, what is the nature of the business, every minute detail related to the business will be written. It will be written in the written form in this memorandum of association. Okay. ಎರಡನೇದು ಏನು ಕೊಡಬೇಕಾಗ್ತದೆ ನೋಡ್ರಿ, you have to submit articles of association. ಸಂಘದ ಕಟ್ಟಳೆ ಪತ್ರ. Now normally what is an article of association? It is a kind of rule book. Okay, that what are the rules, norms to be followed in the functioning or internal management of the company. ಒಂದು ಕಂಪನಿದ ದೈನಂದಿನ ಏನು ನಿರ್ವಹಣೆ ಇರ್ತೈತಿ ಅದನ್ನ ನಡೆಸಬೇಕಾದ್ರೆ ಏನು ನಿಯಮಾವಳಿ ಐತಿ ಅದನ್ನ ನಾವು ಏನಂತ ಕರಿತೀವಿ, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಇದ್ರಾಗ ಬಹಳಷ್ಟು ಮಾಹಿತಿ ಕೊಟ್ಟಿರ್ತಾರೆ ನೋಡ್ರಿ. ಯಾವ್ಯಾವ ಮಾಹಿತಿ ಇದ್ರಾಗ ಕವರ್ ಆಗಿರ್ತೈತಿ, ನೀವು ಶೇರ್ಸ್ ಯಾವ ರೀತಿಯಿಂದ ಇಶ್ಯೂ ಮಾಡೋರದಿರಿ, ಯಾವ ರೀತಿಯಿಂದ ಕ್ಯಾಪಿಟಲ್ ರೇಸ್ ಮಾಡೋರದಿರಿ, ಸಪೋಸ್ ಶೇರ್ ಫಾರ್ಫಿಚರ್ ಮಾಡೋದಿತ್ತಂದ್ರೆ ಯಾವ ರೀತಿ ಮಾಡ್ತೀರಿ, ಬೈಬ್ಯಾಕ್ ಆಫ್ ಶೇರ್ಸ್ ಇತ್ತಂದ್ರೆ ಯಾವ ರೀತಿದಿಂದ ಮಾಡ್ತೀರಿ, ಕ್ವಾಲಿಫಿಕೇಶನ್ ಶೇರ್ಸ್ ಇತ್ತಂದ್ರೆ ಯಾವ ರೀತಿದಿಂದ ಮಾಡೋದೈತಿ, ಇದರಂತಾದ ಬಹಳಷ್ಟು ಏನು ಇಂಟರ್ನಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಿದ ಗೈಡ್ಲೈನ್ಸ್ ಇರ್ತಾವ. ಓಕೆ, ಅದನ್ನ ನಾವು ಏನಂತ ಕರಿತೀವಿ, ಆರ್ಟಿಕಲ್ ಆಫ್ ಅಸೋಸಿಯೇಷನ್ ಅಂತ ಕರಿತೀವಿ. ಸೊ ಯು ಹ್ಯಾವ್ ಟು ಸಬ್ಮಿಟ್ ದಿಸ್ ಕಾಪಿ ಆಲ್ಸೋ ಟು ದ ರಿಜಿಸ್ಟ್ರಾರ್ ಆಫ್ ಕಂಪನೀಸ್. ಯಾರಿಗೆ ಕೊಡಬೇಕಂತ ಪ್ರಶ್ನೆ ಬರ್ತೈತಿ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ಗೆ ಇದು ಕೊಡೋದು. ನೆಕ್ಸ್ಟ್ ಮೂರನೇ ಡಾಕ್ಯುಮೆಂಟ್ ಏನ್ ಕೊಡ್ಬೇಕು, ಕಾನ್ಸೆಂಟ್ ಆಫ್ ದ ಪ್ರಪೋಸ್ಡ್ ಡೈರೆಕ್ಟರ್ಸ್. ಓಕೆ, ಯೋಜಿತ ನಿರ್ದೇಶಕರುಗಳ ಸಮ್ಮತಿ. The directors who have agreed to be the part of this company, their written consent needs to be submitted. ಯಾವ ನಿರ್ದೇಶಕರು ಅವರು ಒಪ್ಪಿಗೆಯನ್ನು ಕೊಟ್ಟರು, ಹೌದಪ್ಪ ನಾವು ಈ ಕಂಪನಿದ ಒಂದು ನಿರ್ದೇಶಕರಾಗಲಿಕ್ಕೆ ಒಪ್ಪಾಕತ್ತೀವಿ, ಮತ್ತು ಇದ್ರದ್ದು ಏನು ಕಾರ್ಯಭಾರ ಐತಿ ಅದನ್ನ ನಡ್ಸ್ಕೊಳಕ ಇಚ್ಛುಕರಿವಿ ಅಥವಾ ಅದನ್ನ ನಡ್ಸ್ಕೊತ ಹೋಗ್ತೀವಿ, ಅದನ್ನ ಲಿಖಿತದಲ್ಲಿ ಅವ್ರ ಸಮ್ಮತಿ ಬೇಕಾಗ್ತದೆ. ಸೊ ಇದು ಒಂದು ಏನು ಕಾಗದ ಪತ್ರ ಇರ್ತೈತಿ. ಈಗ ನೋಡ್ರಿ, ಒಬ್ಬರ ಇರ್ತಾರೆ ನಿರ್ದೇಶಕರು, ನೋ. ಹೌ ಮೆನಿ ಡೈರೆಕ್ಟರ್ಸ್ ವಿಲ್ ಬಿ ದೇರ್? ಇನ್ ಅ ಪ್ರೈವೇಟ್ ಕಂಪನಿ ಮಿನಿಮಮ್ 2, ಇನ್ ಅ ಪಬ್ಲಿಕ್ ಕಂಪನಿ ಮಿನಿಮಮ್ 3 ಡೈರೆಕ್ಟರ್ಸ್, ಅಂಡ್ ಇನ್ ಬೋತ್ ಪ್ರೈವೇಟ್ ಅಂಡ್ ಪಬ್ಲಿಕ್ ಕಂಪನಿ ಮ್ಯಾಕ್ಸಿಮಮ್ ಎಷ್ಟು ಡೈರೆಕ್ಟರ್ಸ್ ಇರಬಹುದು ನೋಡ್ರಿ, 15 ಓನ್ಲಿ, ನಾಟ್ ಮೋರ್ ದೆನ್ ದಟ್. ಸೊ ಇನಿಷಿಯಲ್ ಸ್ಟೇಜ್ ದಲ್ಲಿ ಎಷ್ಟು ಡೈರೆಕ್ಟರ್ಸ್ ಗೆ ಅಪಾಯಿಂಟ್ ಮಾಡ್ಯಾರು, ಯಾರು ಅಪಾಯಿಂಟ್ ಮಾಡ್ತಾರು? ಪ್ರಮೋಟರ್ಸ್ ಅಪಾಯಿಂಟ್ ಮಾಡ್ತಾರೆ. ಕರೆಕ್ಟ್. ಸೊ ಅವ್ರದ್ದು ಲಿಖಿತದಲ್ಲಿ ನೀವು ಏನು ಸಲ್ಲಿಸಬೇಕು ನೋಡ್ರಿ, ಸಮ್ಮತಿಯನ್ನು ಸಲ್ಲಿಸಬೇಕು. ಯು ಹ್ಯಾವ್ ಟು ಗಿವ್ ದ ಕಾನ್ಸೆಂಟ್ ಆಫ್ ದ ಪ್ರಪೋಸ್ ಡೈರೆಕ್ಟರ್ಸ್. ಆಫ್ಟರ್ ದಟ್ ಅಗ್ರಿಮೆಂಟ್. Now, other than directors, you require many other professionals also for the functioning of the business. Along with the directors, with those professionals, if you have entered into any agreement, okay, that for how many years they will provide their services or for how many years they need to work into that company. Some directors are lifetime directors. Some are for a certain set of period of time. ಸೊ ನಿಮ್ಗೆ ಯಾವ ರೀತಿಯಿಂದ ಕರಾರ್ ಆಗಿರ್ತೈತಿ, ಡೈರೆಕ್ಟರ್ಸ್ ಜೊತೆ ಇರಲಿ ಅಥವಾ ಅಲ್ಲಿ ನೀವು ಬೇರೆ ಏನು ವೃತ್ತಿಪರ ನೇಮಕಾತಿಗಳನ್ನು ಅಪಾಯಿಂಟ್ ಮಾಡಿರ್ತೀರಿ, ಅವ್ರ ಜೊತೆ ನಿಮ್ಗೆ ಏನೇನು ಕರಾರ್ ಆಗೈತಿ, ಏನೇನು ಮಾತುಗಳು ಆಗ್ಯಾವು, ಅದ್ರದ್ದು ಒಂದು ಕಾಪಿ ನೀವು ಎಲ್ಲಿ ಸಬ್ಮಿಟ್ ಮಾಡಬೇಕಾಗ್ತೈತಿ, ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕಡೆ ಸಬ್ಮಿಟ್ ಮಾಡಬೇಕಾಗ್ತೈತಿ. ರಿಜಿಸ್ಟ್ರಾರ್ ಆಫ್ ಕಂಪನಿ ಅಂದ್ರೆ ಯಾರು? ಅವ್ರ ಒಂದು ವ್ಯಕ್ತಿ ಅದಾರು ರಿಜಿಸ್ಟ್ರಾರ್. ಓಕೆ, ಅಂದ್ರೆ ಯಾರ ರಿಜಿಸ್ಟರ್ ಬುಕ್ ಅನ್ನು ಮೇಂಟೈನ್ ಮಾಡ್ತಾರೋ ಎಲ್ಲ ಕಂಪನೀಸ್ ಮಾಹಿತಿ ಅವ್ರ ಕಡೆ ಇರ್ತೈತಿ ಆ ರಾಜ್ಯದ. ದೆನ್ ಎ ಕಾಪಿ ಆಫ್ ದ ರಿಜಿಸ್ಟ್ರಾರ್ಸ್ ಲೆಟರ್ ಅಪ್ರೂವಿಂಗ್ ದ ನೇಮ್ ಆಫ್ ದ ಕಂಪನಿ. ಈಗ ನೋಡ್ರಿ, ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ನಲ್ಲಿ ನೀವು 5 ಕ್ಲಾಸ್ಗಳನ್ನು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತೀವಿ. ಅದರಲ್ಲಿ ಮೊದಲನೇ ಕ್ಲಾಸ್ ಅನ್ನ ಏನಿತ್ತು, ನೇಮ್ ಕ್ಲಾಸ್ ಇತ್ತು. ಓಕೆ, ದಟ್ ನೀವು ಅಂದ್ರೆ ಪ್ರಮೋಟರ್ಸ್ 3 ಹೆಸರುಗಳನ್ನು ಸಬ್ಮಿಟ್ ಮಾಡ್ತಾರೆ. ಯಾಕಂದ್ರೆ ಒಂದು ಕಂಪನಿಗೆ ರಿಜಿಸ್ಟರ್ ಮಾಡಿಸ್ಬೇಕಾದ್ರೆ ಅದಕ್ಕೊಂದು ಹೆಸರು ಕೊಡ್ಬೇಕಾಗ್ತೈತಿ. ಈಗ ಯಾವಾಗಲೂ ಒಂದು ಹೆಸರು ಕೊಡಾಕತ್ತೀವಿ, ಬಹಳಷ್ಟು ಮಾಹಿತಿಗಳನ್ನು ನೀವು ಲೆಕ್ಕದಲ್ಲಿ ತಗೋಬೇಕಾಗ್ತೈತಿ. ದಟ್ ಆ ಕಂಪನಿದ ಹೆಸರು ಮತ್ತೊಂದು ಕಂಪನಿಗೆ ಸಿಮಿಲರ್ ಇರುವಂತಹದ್ದು ಇರಬಾರದು, ಅಥವಾ ಡಿಟ್ಟೋ ಕಾಪಿ ಇರಬಾರದು, ಅಥವಾ ಯಾವುದೇ ರೀತಿಯಿಂದ ಇನ್ನೊಬ್ಬರ ಗುಡ್ ವಿಲಿಗೆ ನೀವು ಎನ್ಕ್ಯಾಶ್ ಮಾಡ್ಕೊಳಕತ್ತೀರಿ ಅಥವಾ ಅದನ್ನ ಉಪಯೋಗ ಮಾಡ್ಕೊಳಕತ್ತೀರಿ ಅಂತವ್ರು ಇರಬಾರದು. ಏನು ಸಾಮಾನ್ಯವಾಗಿ ಕಾನೂನುಗಳು
ಯುನೆಸ್ಕೋ ಅಂಡ್ WTO ಅದರ ಪ್ರಕಾರನೂ ನೀವು ಯಾವುದೇ ಹೆಸರುಗಳನ್ನು ಉಪಯೋಗ ಮಾಡಲಿಕ್ಕೆ ಆಗಂಗಿಲ್ಲ. ಅದು ಬಿಟ್ಟರೆ ಯಾವ ದೇಶದಲ್ಲಿ ಅದಿರಿ ಅಥವಾ ಯಾವ ರಾಜ್ಯದಲ್ಲಿ ಅದಿರಿ, ಸೊ ಅದಕ್ಕೆ ಹಾನಿ ಆಗುವಂತಾದ. ಸೊ ನೋಡ್ರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ಎವ್ರಿ ಕಂಟ್ರಿ ಹ್ಯಾಸ್ ಸರ್ಟನ್ ಕಲ್ಚರಲ್ ವ್ಯಾಲ್ಯೂಸ್, ಸರ್ಟನ್ ಮಾರಲ್ ವ್ಯಾಲ್ಯೂಸ್, ಯಾವುದನ್ನ ಅವರು ಒಟ್ಟ ಸಹನ ಮಾಡ್ಕೊಳಂಗಿಲ್ಲ. Okay, so if I want to give you an example, let me give you an example over here. You all must be knowing about Tata. Okay, Tata is a huge brand name into India. Tata ಅವ್ರದ್ದು ಒಂದು ಬ್ರ್ಯಾಂಡ್ ಪ್ರಾಡಕ್ಟ್ ಐತಿ ತನಿಷ್ಕ್ ಅಂತ ಹೇಳಿ. ಓಕೆ, ತನಿಷ್ಕದಲ್ಲಿ ಥ್ರೂ ಔಟ್ ದ ಇಯರ್ ತನಿಷ್ಕ್ ಏನೈತಿ ನೋಡ್ರಿ, ಬಂಗಾರದ ಬ್ರ್ಯಾಂಡ್ ಐತಿ. ಇಟ್ ಪ್ರೊಡ್ಯೂಸಸ್ ಜ್ಯುವೆಲರಿ, ಗೋಲ್ಡ್ ಜ್ಯುವೆಲರಿ. ಸೊ ಬ್ಯಾಕ್ ಟು ಬ್ಯಾಕ್ ಇದು ಆಗೈತಿ, ನ್ಯೂಸ್ ದಲ್ಲಿನೂ ಭಾಳ ಇತ್ತು. ದಟ್ಸ್ ವೈ ಐ ಆಮ್ ಗಿವಿಂಗ್ ಯು ದಿಸ್ ಎಕ್ಸಾಂಪಲ್. That they had prepared 2 advertisements, okay, and the advertisements that they prepared, and now I am not going to go into the detail what the advertisement was all about. If you want, you can Google it. But avu yen ad iddu our prakara adu modern India ge suit aguvanthadu iddu. But innu nam idi India modern India illa. Okay, we are still a cultural and value based India. ಸೊ ಅದ್ರಾಗ ಅವ್ರು ಏನ್ ಅಡ್ವರ್ಟೈಸ್ಮೆಂಟ್ ದಲ್ಲಿ ಏನ್ ವ್ಯಾಲ್ಯೂಸ್ ತೋರ್ಸಾಕತ್ತಿದ್ರು ಅವ್ರದ್ದು ಪ್ರಾಡಕ್ಟ್ ಅನ್ನು ಮಾರ್ಲಿಕ್ಕೆ, ಇಟ್ ವಾಸ್ ನಾಟ್ ಲೈಕ್ಡ್ ಬೈ ಮೆಜಾರಿಟಿ ಆಫ್ ದ ಇಂಡಿಯನ್ಸ್. ಹಾಗಾಗಿ ಅದ ಬ್ಯಾನ್ ತನಿಷ್ಕ್ ಅಂತ ಒಂದು ಹ್ಯಾಶ್ ಟ್ಯಾಗ್ ಆಗಿ ಅದು ಟ್ರೆಂಡ್ ಆಗತ್ತ. ಓಕೆ, ಈಗಂತೂ ಸೋಷಿಯಲ್ ಮೀಡಿಯಾದ ಕಾಲ ಐತಿ. ಯಾರಿಗೆ ಏನ್ ಲೈಕ್ ಆಗಂಗಿಲ್ಲ ಅಥವಾ ಏನ್ ಲೈಕ್ ಆಗ್ತೈತಿ, ಬೋತ್ ವೇಸ್ ಏನ್ ಮಾಡ್ತಾರೋ ಅದನ್ನ ಸೋಷಿಯಲ್ ಮೀಡಿಯಾ ಮೇಲೆ ಟ್ರೆಂಡ್ ಮಾಡಿಸ್ಬಿಡ್ತಾರೆ. ಸೊ ಅದು ಬಹಳ ಟ್ರೆಂಡ್ ಆಗುವುದರಿಂದ ಮತ್ತು ಬಹಳ ಆಂಟಿ ಟಾಟಾ ಫೀಲಿಂಗ್ಸ್ ಬರುವುದರಿಂದ ಆ ಎರಡೂ ಅಡ್ವರ್ಟೈಸ್ಮೆಂಟ್ ಈಗ ಅವ್ರು ಏನ್ ಮಾಡ್ಬೇಕಾಯ್ತು ನೋಡ್ರಿ, ವಿಡ್ರಾ ಮಾಡ್ಬೇಕಾಯ್ತು. ಅಂಡ್ ಇಟ್ ಹ್ಯಾಸ್ ಹ್ಯಾಪನ್ಡ್ ಇನ್ ಜಸ್ಟ್ 4 months ಆಫ್ ಟೈಮ್. ಮೊದಲನ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಇಟ್ ವಾಸ್ ಡ್ಯೂರಿಂಗ್ ದ ಟೈಮ್ಸ್ ಆಫ್ ದಸರಾ, ಅಂಡ್ ರೀಸೆಂಟ್ಲಿ ಒನ್ ಮೋರ್ ಅಡ್ವರ್ಟೈಸ್ಮೆಂಟ್ ಕೇಮ್ ಡ್ಯೂರಿಂಗ್ ದ ಟೈಮ್ ಆಫ್ ದಿವಾಲಿ. Both the advertisements, according to the Tatas, were normal, but according to the people for whom it was prepared, it was not accepted. So, idi nodri Tata anta brand igunu bidlilla mandi. Understand that why I am giving you this example, that Tata is a well-known, recognized brand. So, Tata olage Tata has multiple brands. Now, ಯಾವ ವಸ್ತು ಬಗ್ಗೆ ಇಲ್ಲಿ ಮಾತಾಡಕತ್ತೀವಿ, ತನಿಷ್ಕ್ ಅಂತ ಅವ್ರದ್ದು ಗೋಲ್ಡ್ ಜ್ಯುವೆಲರಿ ಒಂದು ಪ್ರಾಡಕ್ಟ್ ಲೈನ್ ಐತಿ, ಅದ್ರ ಬಗ್ಗೆ ಮಾತಾಡಕತ್ತೀವಿ. ಓಕೆ, ಸೊ ಯಾವಾಗ ನೀವು ಒಂದು ಹೆಸರು ಇಡ್ತೀರಿ ಅಥವಾ ಏನೇ ಕಾರ್ಯ ಮಾಡ್ತೀರಿ ನಿಮ್ಮ ಪ್ರಾಡಕ್ಟ್ ಸಲುವಾಗಿ, ಇಟ್ಸ್ ವೆರಿ ನೆಸೆಸರಿ ಟು ಕೀಪ್ ದ ಸೆಂಟಿಮೆಂಟಲ್ ವ್ಯಾಲ್ಯೂಸ್ ಆಫ್ ದ ಪೀಪಲ್ ಆಫ್ ದಟ್ ಏರಿಯಾ. ನೋಡ್ರಿ, ಅಟ್ ದ ಎಂಡ್ ಬಿಸ್ನೆಸ್ ಅಂತೂ ನಡಿಬೇಕಾದ್ರೆ ವಿ ನೀಡ್ ದ ಪೀಪಲ್, ವಿ ನೀಡ್ ದ ಸೊಸೈಟಿ. ನೀವ ಪ್ರಾಡಕ್ಟ್ ತಯಾರು ಮಾಡಿ ನೀವ ತಿಂದು ಖಾಲಿ ಮಾಡಿ ಲಾಭ ಮಾಡಕ್ ಆಗಂಗಿಲ್ಲ. So ultimately you need to sell that product to the market, and then if you are hurting some sentimental values of the market, your product won't succeed. So if you have come for business, understand this. ನೋಡ್ರಿ, ನಿಮ್ಮ ಪರ್ಸನಲ್ ಫೀಲಿಂಗ್ಸ್ ಏನ್ ಬೇಕಾದಿರಬಹುದು, ನಿಮ್ಮ ರಿಲಿಜಿಯಸ್ ಬಿಲೀಫ್ಸ್ ಏನ್ ಬೇಕಾದಿರಬಹುದು, ನಿಮ್ಮ ಸೆಂಟಿಮೆಂಟಲ್ ವ್ಯಾಲ್ಯೂಸ್ ಏನ್ ಬೇಕಾದಿರಬಹುದು, ಬಟ್ ದೆನ್ ವೆನ್ ಯು ಆರ್ ಎಂಟರಿಂಗ್ ಇನ್ ಟು ಬಿಸ್ನೆಸ್, ಯು ಹ್ಯಾವ್ ಟು ಬಿ ವೆರಿ ಮಚ್ practical. Okay, so then what is agreeable and acceptable into that country, you need to do like that. ಉದಾಹರಣೆಗಾಗಿ ಭಾರತದಲ್ಲಿ ನೀವು ಭಾರತದ ಏನ್ ಫ್ಲಾಗ್ ಐತಿ ಅದನ್ನು ಉಪಯೋಗ ಮಾಡಿ ಏನು ತಯಾರು ಮಾಡಕ್ ಆಗಂಗಿಲ್ಲ. Okay, it's considered as a crime according to the Constitution of India itself. Okay, you cannot use the Indian flag for preparing jackets or caps or anything. But that same you can do in America. ಓಕೆ, ಅಮೆರಿಕಾದಲ್ಲಿ ಅಮೆರಿಕನ್ ಮಂದಿ ಏನ್ ಬೇಕಾದ್ರೆ ಅವ್ರ ಫ್ಲಾಗ್ ಬಿದ್ದು ತಯಾರು ಮಾಡ್ತಾರೆ, ಅಲ್ಲಿ ನಡೀತೈತಿ. ದಟ್ ಇಸ್ ಅ ಡೆಮೋಕ್ರಾಟಿಕ್ ಕಂಟ್ರಿ ಆಸ್ ವೆಲ್. ನಮ್ಮ ದೇಶದ ಜೊತೆ ಅವರು ಒಂದು ಪ್ರಜಾಪ್ರಭುತ್ವ ದೇಶನ ಐತಿ. ಬಟ್ ಅಲ್ಲಿನ ಮಂದಿಗೆ ನಡೀತೈತಿ, ಇಲ್ಲಿ ಮಂದಿಗೆ ನಡೆಯಂಗಿಲ್ಲ. ಓಕೆ, ಸೊ ವಾಟ್ ಪಾಲಿಸಿ ಯು ಅಡಾಪ್ಟ್ ಇನ್ ಒನ್ ಪ್ಲೇಸ್, ದ ಸೇಮ್ ಪಾಲಿಸಿ ಕೆನಾಟ್ ಬಿ ಅಡಾಪ್ಟೆಡ್ ಇನ್ ಟು ಅನದರ್ ಪ್ಲೇಸ್. ಸೊ ವೆನ್ ಯು ಆರ್ ಐಡೆಂಟಿಫೈಂಗ್ ಆರ್ ಕೀಪಿಂಗ್ ಅ ನೇಮ್ ಫಾರ್ ಯುವರ್ ಕಂಪನಿ, you have to make sure that the name should be attractive, it should be easily rememberable. Along with that, it should not go into any controversy. ಯಾವುದೇ ವಾದ ವಿವಾದದಲ್ಲಿ ನಿಮ್ಮ ಕಂಪನಿದ ಹೆಸರು ಹೋಗಬಾರ್ದು. ಸೊ ಹಾಗಾಗಿನ ನೀವು ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಯಾವಾಗ ತಯಾರು ಮಾಡಿರ್ತೀರಿ ಮತ್ತು ಯಾವಾಗ ನಿಮ್ದು ನೇಮ್ ಕ್ಲಾಸ್ ತಯಾರು ಮಾಡ್ತಿರ್ತೀರಿ, ಪ್ಲಸ್ ಒಂದು ನೇಮ್ ಕೊಡ್ತೀರಿ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ಗೆ 3 ಹೆಸರುಗಳನ್ನು ಕೊಟ್ಟಿರ್ತೀರಿ. ಆ 3 ಹೆಸರದ
ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಫೈನಲ್ ಮಾಡ್ತಾರೆ, ವಿಚ್ ಎವರ್ ಇಸ್ ಅವೈಲೇಬಲ್. ಓಕೆ, ಸೊ ಯಾವಾಗ ಹೆಸರು ಸಿಗ್ಬಿಡ್ತೈತಿ ಅವ್ರು ನಿಮಗೆ ಲಿಖಿತದಾಗ ಪತ್ರ ಕೊಟ್ಟಿರ್ತಾರೆ ದಟ್ ದಿಸ್ ನೇಮ್ ಹ್ಯಾಸ್ ಬಿನ್ ಅಪ್ರೂವ್ಡ್. that copy also should be submitted here. ಅದರ ಬಗ್ಗೆನೇ ಹೇಳ್ತಾರೆ ನೋಡ್ರಿ. a copy of the registrar's letter approving the name of the company. ಆ ಕಂಪನಿದ ಏನ್ ಹೆಸರು ಐತಿ ಅದನ್ನ ರಿಜಿಸ್ಟ್ರಾರ್ ಏನ್ ಮಾಡ್ಯಾರು, ಅಪ್ರೂವ್ ಮಾಡ್ಯಾರ ಅಂದ್ರೆ ಒಪ್ಪಿಗೆ ಕೊಟ್ಟಾರ ಅಂತ ಅರ್ಥ ಆಗ್ತದೆ. ಕಂಪನಿಯ ನೋಂದಣಿ ಅಧಿಕಾರಿಗಳು ಕಂಪನಿಯ ಹೆಸರನ್ನು ಅನುಮೋದನೆ ಮಾಡಿದ ಪತ್ರದ ಪ್ರತಿಗಳು ನೀವು ಏನ್ ಮಾಡ್ಬೇಕಾಗ್ತದೆ, ಸಬ್ಮಿಟ್ ಮಾಡ್ಬೇಕಾಗ್ತದೆ. ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಿಸ್ ಫುಲ್ ಪೇಜ್ ಅಬೌಟ್. ಈ ಇಡೀ ಪೇಜ್ ಎದ್ರ ಬಗ್ಗೆ ಅಂತ ತಿಳ್ಕೊಳ್ಳಿ. ನೀವು ಒಂದು ಅಪ್ಲಿಕೇಶನ್ ಬರೆಯಕತ್ತೀರಿ ಫಾರ್ ಇನ್ಕಾರ್ಪೊರೇಷನ್. ಓಕೆ, ಇನ್ಕಾರ್ಪೊರೇಷನ್ ಆಫ್ ವಾಟ್, ಆಫ್ ದ ಕಂಪನಿ. ಒಂದು ಕಂಪನಿಯನ್ನು ನೋಂದಾಯಿಸಿ ಹೇಳ್ತೀರಿ. ಸೊ ಅಲಾಂಗ್ ವಿತ್ ಅಪ್ಲಿಕೇಶನ್ ಫಾರ್ಮ್ ವಾಟ್ ಆರ್ ದ ಅದರ್ ಥಿಂಗ್ಸ್ ಟು ಬಿ ಸಬ್ಮಿಟೆಡ್. ನೋಡ್ರಿ, ಯಾವಾಗ ನೀವು ಒಂದು ಕಾಲೇಜ್ನಲ್ಲಿ ಅಡ್ಮಿಷನ್ ಹೋಗಾಕ ಬರ್ತೀರಿ, ಬರೀ ಅದು ಏನು ಕಾಲೇಜ್ ಅಡ್ಮಿಷನ್ ಫಾರ್ಮ್ ಇರ್ತೈತಿ ಅದನ್ನ ಅಷ್ಟ ತುಂಬಿದ್ರೆ ನಿಮಗೆ ಅಡ್ಮಿಷನ್ ಸಿಗ್ಬಿಡ್ತೈತಿ? ನೋ, you need to submit your 10th standard marks card, you need to submit the living certificate, you need to submit the other documents as well. Scholarship ಬೇಕಾದ್ರೂ ನಿಮ್ಮ ಕಡೆಯಿಂದ ಎಷ್ಟೊಂದು ಮಾಹಿತಿ ಕೇಳ್ತಾರೋ. In the same way, when you are filing the application for incorporation, these are all the documents that you need to submit. Okay, so ಇಲ್ಲಿ ಯಾವ ಪಾಯಿಂಟ್ ಗೆ ಬಂದಿದ್ದೀವಿ ನೋಡ್ರಿ, that a company of a copy of the registrar's letter approving the name of the company should be submitted. Then statutory declaration. Okay, now this declaration should be made. ಶಾಸನಬದ್ಧ ಘೋಷಣೆ ಆಗಬೇಕು ದಟ್ ಹೌದಪ್ಪ ನೀವು ಇಂಥದ್ದು ಒಂದು ಕಂಪನಿ ಚಾಲು ಮಾಡಕತ್ತೀರಿ, ಈ ಏರಿಯಾದಲ್ಲಿ ಚಾಲು ಮಾಡಕತ್ತೀರಿ, ಇವ್ರು ಇಂಥವ್ರ ಪ್ರಮೋಟರ್ಸ್ ಅದಾರು, ಇಂಥವ್ರ ಡೈರೆಕ್ಟರ್ಸ್ ಅದಾರು, ಮತ್ತ ಇದು ಒಂದು ಕಂಪನಿದ ಹೆಸರು ಐತಿ ಅಂತ. ಓಕೆ, ಅಂದ್ರನ ಇನ್ನೊಬ್ರು ಅದನ್ನ ತಗೊಳಂಗಿಲ್ಲ, ಅದರ್ವೈಸ್ ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ನೇಮ್ ಹೋಗೈತಂತ. ಓಕೆ, so once you get the approval copy of the name, that has to be declared and it's compulsory. That's why they have used the word statutory. After that, a notice about the exact address of the registered office. ನೋಡ್ರಿ, ಮತ್ತೊಮ್ಮೆ ಮೆಮೊರಂಡಮ್ ಕ್ಲಾಸ್ ದಲ್ಲಿ ರಿಜಿಸ್ಟ್ರೇಷನ್ ಕ್ಲಾಸ್ ಒಂದಿತ್ತು. ಓಕೆ, ಅಬ್ಜೆಕ್ಟ್ ಕ್ಲಾಸ್ ಐತಿ, ರಿಜಿಸ್ಟ್ರೇಷನ್ ಕ್ಲಾಸ್ ಐತಿ. ಸೊ ರಿಜಿಸ್ಟರ್ಡ್ ಕ್ಲಾಸ್ ನಲ್ಲಿ ಏನೈತಂದ್ರ ಒನ್ ರಿಜಿಸ್ಟರ್ಡ್ ಆಫೀಸ್ ಯು ಹ್ಯಾವ್ ಟು ಕಂಪಲ್ಸರಿಲಿ ಸಬ್ಮಿಟ್. That will be your postal address where the complete paperwork will be carried out. Okay, so then a notice about the exact address of the registered office. ಕಂಪನಿಯ ನೋಂದಾಯಿತ ಕಚೇರಿಯ ವಿಳಾಸವಿರುವ ಸೂಚನಾ ಪತ್ರವನ್ನು ಸಲ್ಲಿಸಬೇಕಾಗುತ್ತದೆ. ಲಾಸ್ಟ್ಲಿ ಏನ್ ಸಬ್ಮಿಟ್ ಮಾಡಬೇಕು, ನೀವು ರಿಜಿಸ್ಟ್ರೇಷನ್ ಸಲುವಾಗಿ ಏನ್ ಫೀಸ್ ಪೇ ಮಾಡಿರ್ತೀರಿ. ವಿ ಹ್ಯಾವ್ ಸೀನ್ ಇನ್ ಯೆಸ್ಟರ್ಡೇಸ್ ಕ್ಲಾಸ್. So the registration fee will be same for everyone? No, it will be different from each company to another. And how it will be calculated on the basis of the authorized capital. So ಪ್ರತಿ ಒಂದು ಕಂಪನಿ ಏನು authorized capital ಇದೆ, registered capital ಇದೆ, ಅದರ ಆಧಾರ ಮೇಲೆ ಅವರ ರಿಜಿಸ್ಟ್ರೇಷನ್ ಫೀ ಆಗ್ತದೆ. ಸೊ ಯಾವಾಗ ನೀವು ಎಲ್ಲಿಯೂ ದುಡ್ಡು ಪೇ ಮಾಡ್ತೀರಂದ್ರೆ ಕಂಪಲ್ಸರಿ ಅವ್ರು ನಿಮಗೆ ಏನ್ ಕೊಡ್ತಾರೋ ಅದರ ರಿಸಿಪ್ಟ್ ಕೊಡ್ತಾರೆ. So you have to submit the receipt of the payment of fee also along with the application of incorporation. So this is the stage 1. Okay, what we are studying today, see, we are studying how to incorporate a company. ಯಾವ ರೀತಿಯಲ್ಲಿ ಒಂದು ಕಂಪನಿಗೆ ನಾವು ನೋಂದಾಯಿಸಬೇಕು. ಸೊ ನೀವು ಮೊದಲನೇ ಒಂದು ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕು. ಆ ಅಪ್ಲಿಕೇಶನ್ ಫಾರ್ಮ್ ತುಂಬಬೇಕಾದ್ರೆ ಜೊತೆಯಲ್ಲಿ 8 ಡಾಕ್ಯುಮೆಂಟ್ಸ್ ದಾಖಲೆಗಳನ್ನು ನೀವು ಏನ್ ಮಾಡಬೇಕಾಗ್ತೈತಿ, ಸಲ್ಲಿಸಬೇಕಾಗ್ತೈತಿ. ಓಕೆ, so this is what needs to be submitted. Now what will happen after that? ನೀವು ಎಲ್ಲ ಅಪ್ಲಿಕೇಶನ್ ಬರೆದ್ರಿ, ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಸಬ್ಮಿಟ್ ಮಾಡಿದ್ರಿ. after that what? after that the registrar, when the registrar is satisfied, ಈಗ ನೀವು ನೋಡ್ರಿ ಅವಾಗ ಪೇಪರ್ ಕೊಟ್ಟಿರಿ, ಆಗಿದಾಗ ರಿಜಿಸ್ಟ್ರಾರ್ ನಿಮಗೆ ಸೈನ್ ಮಾಡಿ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಟ್ಟು ಬಿಡ್ತಾರು? ನೋ, the registrar will take the documents, he will go through everything. Sometimes he may come personally to the check also. Every time he will come, not necessary, or he has to do it also, it's not compulsory. But ಏನು ನೀವು ಪೇಪರ್ ಡಾಕ್ಯುಮೆಂಟ್ಸ್ ಗಳನ್ನು ಸಬ್ಮಿಟ್ ಮಾಡಿರಿ, ಅದನ್ನು ಏನ್ ಮಾಡಬೇಕಾಗ್ತೈತಿ, ಚೆಕ್ ಮಾಡಬೇಕಾಗ್ತೈತಿ. ಚೆಕ್ ಮಾಡಿದ ನಂತರ if he is satisfied about the completion of the formalities for registration, a certificate of incorporation is issued to the company which signifies the birth of the company. The certificate of incorporation may therefore be called the birth certificate
ದ ಕಂಪನಿ. ನೋಡ್ರಿ 21ನೇ ಶತಮಾನ ಐತಿ, ಸರ್ಟಿಫಿಕೇಟ್ಸ್ ಪೇಪರ್ಸ್ ಬಹಳ ಮಹತ್ವ ಇರ್ತೈತಿ. ಅದಕ್ಕಾಗಿ ನಿಮ್ಮ ಫೈಲ್ಸ್ ನೀವು ಬಹಳ ಸರಿಯಾಗಿ ಮೇಂಟೈನ್ ಮಾಡಬೇಕು. ಯಾವ ರೀತಿಯಿಂದ ಒಂದು ಪಾಪ ಹುಟ್ಟೈತಿ, ಓಕೆ, ವಿದಿನ್ 1 or 2 days only you get the birth certificate of that baby, because on the basis of that only so many other things will be there. ಅದೇ ರೀತಿಯಿಂದ when you get married you need to get a marriage certificate. If somebody dies we need to get the death certificate. So many paperworks are involved into one's life. Now that is about human beings. This is an artificial person. ಮರಿಬೇಡ್ರಿ, ಕಂಪನಿ is a artificial person created by law. ಇದನ್ನ ನಾವು ಕಾನೂನದಿಂದ ತಯಾರು ಮಾಡಿರ್ತೀವಿ. ಸೊ ಹೆಂಗ್ ಒಂದು ಸಾಮಾನ್ಯ ಪಾಪ ಹುಡ್ತೈತಿ ಅದರಿಂದ ಆ ರೀತಿಯಿಂದ ಒಂದು ಕಂಪನಿ ಹುಡ್ತೈತಿ? ನೋ, ಇಟ್ ಈಸ್ given birth by the procedure of the law. So that is only what is going on here. So ಒಂದು ಸಲ ಎಲ್ಲ ದಾಖಲೆ ಪತ್ರಗಳನ್ನು ಅಥವಾ ದಸ್ತಾವೇಜುಗಳನ್ನು ನೋಂದಾಯಿ ಏನು ಅಧಿಕಾರಿಗಳು ಇರ್ತಾರೋ ಅದನ್ನೆಲ್ಲ ನೋಡಿದ ನಂತರ ಅವರಿಗೆಲ್ಲ ಪ್ರಕ್ರಿಯೆ ಸರಿ ಅನಿಸ್ತಂದ್ರ ಅವ್ರು ಏನ್ ಕೊಡ್ತಾರ ನೋಡ್ರಿ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಡ್ತಾರ. ಈ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅದು ಬಹಳಷ್ಟು ಮಹತ್ವ ಐತಿ. ಯಾಕಂದ್ರೆ once you get the certificate of incorporation, that is when actually the company has taken birth. ಈಗ ನೋಡ್ರಿ, ನಾನು ನಿಮಗೆ ಮೊದಲು ಹೇಳಿದೆ that registration process ಗೆ incorporation process ಗೆ ಬಹಳ ಸಮಯ ತಗೊಂಡ್ಬಿಡ್ತೈತಿ. But by that time the company can start doing its business. But when it actually comes into existence, only when they get the certificate of incorporation. ಸೊ ಇದನ್ನ ನಾವು ಪ್ರೀ ಇನ್ಕಾರ್ಪೊರೇಷನ್ ಅಂಡ್ ಪೋಸ್ಟ್ ಇನ್ಕಾರ್ಪೊರೇಷನ್ ಪೀರಿಯಡ್ ಅಂತಲೂ ಕರಿತೀವಿ. ಇದ್ರ ಮೇಲೆ ನೀವು ಭವಿಷ್ಯದಾಗ ಅಕೌಂಟೆನ್ಸಿ ಲೆಕ್ಕಗಳು ಅದಾವ. ಓಕೆ, ಏನ್ ಹೇಳ್ತಾರೆ ನೋಡ್ರಿ, ಕಂಪನಿಯ ಕಾನೂನಿನ ಪ್ರಕಾರ ನೋಂದಾಯಿಸಲು ಅನುಸರಿಸಬೇಕಾದ ಎಲ್ಲ ಕ್ರಮಗಳನ್ನು ಪೂರ್ಣಗೊಳಿಸಿದ ನಂತರ ಅಗತ್ಯವಾದ ಎಲ್ಲ ದಾಖಲೆಗಳೊಂದಿಗೆ ನೋಂದಣಿ ಅರ್ಜಿಯನ್ನು ಕಂಪನಿಗಳ ನೋಂದಣಿ ಅಧಿಕಾರಿಗಳಿಗೆ ಸಲ್ಲಿಸಬೇಕಾಗುತ್ತದೆ. ಕಂಪನಿಯನ್ನು ನೋಂದಾಯಿಸಲು ಅನುಸರಿಸಬೇಕಾದ ಎಲ್ಲ ಕ್ರಮಗಳನ್ನು ಪಾಲಿಸಿರುವುದು ಸರಿಯಾಗಿದ್ದರೆ ಕಂಪನಿ ನೋಂದಣಿ ಪ್ರಮಾಣ ಪತ್ರವನ್ನು, ಅಂಡರ್ಲೈನ್ ದಿಸ್ ವರ್ಡ್ ಆಲ್ ಆಫ್ ಇಟ್, ಕಂಪನಿ ನೋಂದಣಿ ಪ್ರಮಾಣ ಪತ್ರವನ್ನು ನೀಡುತ್ತಾರೆ. ಅದು ಕಂಪನಿಯ ಜನನವನ್ನು ಪ್ರಕಟಿಸುತ್ತದೆ. ಓಕೆ, ಸೊ ಇಲ್ಲಿಂದ ಮುಂದೆ ಇದು ಒಂದು ಲೀಗಲ್ ಎಂಟಿಟಿ ಐತಿ. ಒಂದು ಕಂಪನಿ ಮಾಡುವಂತ ಪ್ರತಿಯೊಂದು ಪ್ರಕ್ರಿಯೆದ ಒಳ್ಳೆಯದು ಕೆಟ್ಟದ ಪ್ರಭಾವ ಮತ್ತು ಅದರ ಪರಿಣಾಮ ಜವಾಬ್ದಾರಿ ಎಲ್ಲ ಕಂಪನಿದ ಇರ್ತೈತಿ. Till they get this certificate of incorporation, whose risk and responsibility it is of promoters. Okay, so ಎಲ್ಲಿ ತನಕ ಈ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೈಯಾಗ ಬಂದಿರಂಗಿಲ್ಲ ಅಲ್ಲಿ ತನಕ ಎಲ್ಲ ರಿಸ್ಕ್ ಜವಾಬ್ದಾರಿ ಯಾರ ಮೇಲೆ ಇರ್ತೈತಿ ನೋಡ್ರಿ, ಪ್ರವರ್ತಕರ ಮೇಲೆ ಇರ್ತೈತಿ. Once a company receives its certificate of incorporation, that is exactly when it becomes a legal entity. Okay, now this is very important. With effect from November 1, 2000, okay, 2000 ಇಸ್ವಿಯಿಂದ ನವೆಂಬರ್ 1ನೇ ತಾರೀಕಿನಿಂದ the register of company allots a CIN. Now what is this CIN? It is a corporate identity number. ಯಾವ ರೀತಿ ನಮ್ಮ ಕಡೆ ಪ್ಯಾನ್ ಕಾರ್ಡ್ ಇರ್ತೈತಿ, ಆಧಾರ್ ಕಾರ್ಡ್ ಇರ್ತೈತಿ. ಓಕೆ, ಸೊ ಅದೇ ರೀತಿ ಒಂದು ಕಂಪನಿ ಕಡೆ ಅದರ ಅಸ್ತಿತ್ವ ತೋರಿಸಲಿಕ್ಕೆ they need something, no? So they will be given a CIN. What is that? Corporate identity number to the company, and of course it will be different from each person to another person. Okay, PAN card ಯಾವಾಗ ಕೊಡ್ತಾರೆ ನೋಡ್ರಿ, only when they are doing some kind of business, profession or occupation. You do not have a PAN card, but do you have a Aadhaar card? Of course yes. Okay, so Aadhaar card ಏನೇ, it is your identity that yes ನೀವು ಇಂಥ ಒಂದು ವ್ಯಕ್ತಿ ಅದೀರಿ, these are your parents and the date of birth and everything. So ಅದು ಏನಾಯ್ತು, ನಿಮ್ದು ಒಂದು ಪ್ರಮಾಣ ಪತ್ರ ಆಯ್ತು. ದಟ್ yes ಇದು ನಿಮ್ದು ಏನೈತಿ, ಒಂದು ಐಡೆಂಟಿಟಿ ಐತಿ. ಅದೇ ರೀತಿ ಒಂದು ಕಂಪನಿದು ಅಸ್ತಿತ್ವ ಬೇಕಲ್ಲ. ಸೊ ಯಾವಾಗಿಂದ ಕೊಡಾಕತ್ತಾರ ನೋಡ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. November 1, 2000. What the registrar of companies will issue, they will allot a CIN, corporate identity number. ಏನ್ ಹೇಳ್ತಾರೆ ನೋಡ್ರಿ, ಕಂಪನಿಯ ನೋಂದಣಿ ಅಧಿಕಾರಿಗಳು 2000ನೇ ಇಸ್ವಿಯ ನವೆಂಬರ್ 1ರಿಂದ ಅಥವಾ 1ರಿಂದ ಕಂಪನಿಗಳನ್ನು ಗುರುತಿಸಲು ಸಂಸ್ಥೆಯ ಗುರುತಿನ ಸಂಖ್ಯೆ, ದಟ್ ಈಸ್ CIN, ಅದನ್ನ ಕನ್ನಡದಲ್ಲಿ ಏನಂತ ಕರೀತಾರೆ ನೋಡ್ರಿ, ಸಂಸ್ಥೆಯ ಗುರುತಿನ ಸಂಖ್ಯೆ
ಆಸ್ತಿಯನ್ನು ಹಂಚಿಕೆ ಮಾಡುತ್ತಿದ್ದಾರೆ. ಇಟ್ಸ್ ಎ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್, ಮೇ ಕಮ್ ಫಾರ್ fill in the blanks. Okay. Now what is this? This is the certificate of incorporation. So ಇದೆಲ್ಲ process ಮಾಡಿದ ಮೇಲೆ ಯಾರು ಕೊಡ್ತಾರೆ ನೋಡ್ರಿ, ಇದನ್ನ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ಕೊಡ್ತಾರೆ. ನೀವು ನೋಡಬಹುದು, ಇದು ಭಾರತದ ಸಿಕ್ಕ ಐತಿ. ಓಕೆ, ಇಟ್ಸ್ ದ ಎಂಬ್ಲೆಮ್ ಆಫ್ ಅವರ್ ಕಂಟ್ರಿ. ವಾಟ್ ಇಟ್ ಇಸ್ ರಿಟನ್? ಇಟ್ ಇಸ್ ದ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್. ಸೊ ಇಲ್ಲಿ ನೀವು ನೋಡಬಹುದು, ಕಾರ್ಪೊರೇಟ್ ಐಡೆಂಟಿಟಿ ನಂಬರ್ ಐತಿ. ಈಚ್ ಅಂಡ್ ಎವ್ರಿ ಕಂಪನಿ ವಿಲ್ ಹ್ಯಾವ್ ಅ ಇಂಡಿವಿಜುವಲ್ ಡಿಸ್ಟಿಂಕ್ಟ್ ಐಡೆಂಟಿಟಿ ನಂಬರ್. ಯಾವುದೇ ಎರಡು ಕಂಪನಿ ಅದು ಡಿಟೋ ಸೇಮ್ ಇರಂಗಿಲ್ಲ. ಓಕೆ, ಮತ್ತೆ ಅದು ಯಾವ ವರ್ಷದಾಗ ಇಶ್ಯೂ ಆಗಿತ್ತು ಅದನ್ನು ಕೊಟ್ಟಿರ್ತಾರೋ. ಪ್ಲಸ್ ಇಲ್ಲಿ ಬರ್ದಿರ್ತಾರೆ ನೋಡಿ, ಐ ಹಿಯರ್ ಬೈ ಸರ್ಟಿಫೈ ದಟ್ ಇನ್ನೋವೇಟಿವ್ ರಿಸರ್ಚ್ ಅಡ್ವೈಸರ್ಸ್ ಪ್ರೈವೇಟ್ ಲಿಮಿಟೆಡ್. ಇದೇನೈತಿ, ಆ ಕಂಪನಿದ ಹೆಸರೈತಿ. ಕ್ಯಾಪಿಟಲ್ ಅಕ್ಷರದಲ್ಲಿ ಬರ್ದಾರೋ. ನೀವು ನೋಡ್ತೀರಿ, ಫಾರ್ಮ್ ಬರೆಸಬೇಕಾದ್ರೂ ಕ್ಯಾಪಿಟಲ್ ಲೆಟರ್ಸ್ ದಲ್ಲಿ ಬರೀರಿ ಅಂತ ಹೇಳ್ತಾರೆ. ಈಸ್ ದ ಡೇ ಇನ್ಕಾರ್ಪೊರೇಟೆಡ್ ಅಂಡರ್ ದ ಕಂಪನೀಸ್ ಆಕ್ಟ್ 1956. ಇದು ಹಳಿದೈತಿ, ಅದಕ್ಕಾಗಿ 1956 ಅಂತ ಬರ್ದಾರೋ. Number 1 of 1956, the form number 1, and that the company is limited company. Okay, given under my hand. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರು ರಿಜಿಸ್ಟ್ರಾರ್ ಬರೀತಾರೋ, so that our safe side ನಲ್ಲಿ ಇರಬಹುದು. That as much as knowledge I have, as much as documents I have received, and as much as I have seen and the power that I have in my hand. ಇದು ಒಂದು ಡೆಲ್ಲಿ based certificate ಐತಿ. at Delhi, this 16th day of September 2006. ನೋಡ್ರಿ, ನಾವು ಡೇಟ್ ಅನ್ನು ವರ್ಡ್ಸ್ ನಲ್ಲಿ ಬರೀತೀವಿ. Okay, so this is the 16th day of September 2006. Now here the stamp is given and signature is done. Okay, if this is not there, this piece of paper will not have any value. So whose signature is there here? Registrar of the company's National Capital Territory of Delhi and Haryana. Okay, so ಈ ರೀತಿಯಿಂದ ಎಲ್ಲ ಕಾನೂನಿ ಪ್ರಕ್ರಿಯೆ ಏನೇನು ನಿಮಗೆ ದಸ್ತಾವೇಜು ದಾಖಲೆ ಪತ್ರಗಳನ್ನು ಸಲ್ಲಿಸಲಿಕ್ಕೆ ಹೇಳ್ಯಾರು, ಎಲ್ಲಾನು ಸರಿ ಇತ್ತು, ಯಾವ್ದ್ರಾಗೂ ತಕರಾರಿಲ್ಲ, ಸಮಸ್ಯೆ ಇಲ್ಲ ಅಂದ್ರೆ ಲಾಸ್ಟಿಗೆ ರಿಜಿಸ್ಟ್ರಾರ್ ಆಫ್ ಕಂಪನೀಸ್ ನಿಮಗೆ ಏನ್ ಇಶ್ಯೂ ಮಾಡ್ತಾರೋ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಇಶ್ಯೂ ಮಾಡ್ತಾರೆ. ನೌ ವಾಟ್ ಈಸ್ ದಿಸ್ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್? ಇಟ್ ಇಸ್ ದ ಬರ್ತ್ ಸರ್ಟಿಫಿಕೇಟ್ ಆಫ್ ಅ ಕಂಪನಿ. ದಟ್ ಹೌದಪ್ಪ, ಇವತ್ತಿನ ಡೇಟಿಗೆ ಈ ಒಂದು ಹೆಸರಿನ ಕಂಪನಿ ಏನಾಗೈತಿ, ಹುಟ್ಟೈತಿ. ಇನ್ನು ಮುಂದೆ ಅವ್ರು ಏನೇನ್ ಕಾರ್ಯಗಳನ್ನು ಮಾಡ್ತಾರೋ ಅದರದೆಲ್ಲ ಸೋಲ್ ರೆಸ್ಪಾನ್ಸಿಬಿಲಿಟಿ ಈ ಕಂಪನಿದ ಇರ್ತೈತಿ. ಓಕೆ, ಗಾಟ್ ಇಟ್ ಆಲ್ ಆಫ್ ಯು? Now let us go for the next topic. Now ಈಗ ಇಲ್ಲಿ ನಿಮ್ಮನ್ನ ಕೇಳಬಹುದು, ಮೇಡಮ್ is it necessary to draw? No need to draw. ಇದನ್ನ ನಿಮಗೆ ಡ್ರಾ ಮಾಡೋದು ಅವಶ್ಯಕತೆ ಇಲ್ಲ. ಸುಮ್ಮನೆ ನಿಮಗೆ ರಿಯಲ್ ನಾಲೆಜ್ ಗೊತ್ತಿರಲಿ ಅಂತ ನಾ ಇದನ್ನ ತೋರ್ಸಾಕತ್ತೀನಿ. ಯಾರು ಇದನ್ನ ಡ್ರಾ ಮಾಡೋದು ಅವಶ್ಯಕತೆ ಇಲ್ಲ. Now what is the effect of certificate of incorporation? Okay, first I'll explain it in English and then I'll later on explain it into Kannada. Once you get the certificate, what effect? Okay, now the process has been completed. You have received the certificate of incorporation. What impact it will have on the business? First of all, a company is legally born. So now it can do all the activities that a company is allowed to do under the Companies Act. So a company is legally born on the date printed on the certificate incorporation. Just now I showed you that how the date is mentioned. That is the date of birth. It is called date of incorporation. It is very important. Many adjustments are related to that into business. Many disputes are also solved into the business by that date of incorporation. When you come to degree college or if you will go for professional higher education, you will come to know over there also. It becomes a legal entity with perpetual succession on date. Now you already know what is the meaning of perpetual succession. Perpetual succession means a company has a life for unlimited years until it is dissolved by law only. Means if a director dies, retires or whatever happens, it does not have any direct impact on the company. Even if the shareholders, same applies to them, they became insane, they became insolvent or whatsoever may happen with them, it does not have a direct impact onto the company. So a company will be considered which has a perpetual succession, which will live forever until and unless it is dissolved by the law itself. Because it has taken birth by law, it will get dissolved by law only. Okay? It becomes entitled to enter into the valid contracts. Now, so far, who was taking care
care of the business, the promoters were taking care. Okay. Now the company with its own name can enter into the business, and whatever effects will happen or results will come from that contracts, that will be solely profit and loss of that company. Now if a promoter before incorporation has entered into any contracts, is the company binded to agree and accept that contracts? Absolutely no. It is complete the will and wish of the company that whatever contracts or agreements the promoter had entered before incorporation, if the company wishes, they can take it forward and get it converted into the company's contracts. Otherwise, they can completely avoid them, and the complete risk and responsibility will be of the promoters. Okay. Then, the certificate of incorporation is a conclusive evidence. So even in the case of any legal issues, suppose if any issue happens, if any case comes that this company was not formed at that day, or even the promoter can file a case, or anything can happen wrong with that company. So in that situation, the certificate of incorporation is a conclusive evidence of the regularity of the incorporation of the company. So that's why this piece of paper holds a lots of importance. Lastly, on the issue of certificate of incorporation, a private company can immediately commence its business. Why they have mentioned only private company and not a public company? Because a public company should compulsorily issue its prospectus and then only it can raise the capital. But that is not the case with the private company. As soon as they receive their certificate of incorporation, they can start taking the money from their relatives, family members, from the banks or any other financial institutions. So as soon as they get a certificate of incorporation, they have the possibility of starting or commencing their business. Now of course we all know, to run a business what is required? Capital is required. So the private company has an advantage over the public company that as soon as they get the certificate of incorporation, they can run or start their business. Okay. So this is the effect of getting a certificate of incorporation. Now let us understand the same in Kannada language. Okay, ಏನು ಹೇಳ್ತಾರೆ ನೋಡ್ರಿ, ನೋಂದಣಿ ಪತ್ರದ ಪರಿಣಾಮಗಳು. ಈಗ ನೋಡ್ರಿ, ನೀವು ಎಲ್ಲ ಇನ್ಕಾರ್ಪೊರೇಷನ್ ಪ್ರೊಸೆಸ್ ನೋಂದಣಿ ಪ್ರಕ್ರಿಯೆಯನ್ನು ಮಾಡಿದ್ರಿ. ಓಕೆ, ಏನ್ ಮಾಡಿದ್ರಿ? ನೋಂದಣಿ ಸಲ್ಲಿಸಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿದ ಎಲ್ಲ ದಾಖಲೆ ದಸ್ತಾವೇಜುಗಳನ್ನು ನೀವು ಸಲ್ಲಿಸಿದ್ರಿ. 8 ದಾಖಲೆ ಅಥವಾ ದಸ್ತಾವೇಜುಗಳನ್ನು ನೀವು ಕೊಟ್ರಿ. ಅದ ನಂತರ ಏನಾಯ್ತು, ಏನ್ ರಿಜಿಸ್ಟ್ರಾರ್ ಅದಾರು, ನೋಂದಣಿ ಅಧಿಕಾರಿಗಳು ಅದಾರು, ಅವರು ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡಿದ್ರು, ಸ್ಕ್ರೂಟಿನಿ ಮಾಡಿದ್ರು, ನೋಡಿದ್ರು, ಎಲ್ಲ ಸರಿ ಆಯ್ತು ಇಲ್ಲ. ಯಾವಾಗ ಅವರಿಗೆ ಸಂತೋಷ ಸಮಾಧಾನ ಆಯ್ತು, ಆಮೇಲೆ ಅವ್ರು ಏನ್ ಮಾಡಿದ್ರು, ಒಂದು ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಕೊಟ್ಟರು. ಈಗ ನಾವು ಏನ್ ತಿಳ್ಕೊಳಕತ್ತೀವಿ, ದಟ್ ಆ ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಅಥವಾ ನೋಂದಣಿ ಪ್ರಮಾಣ ಪತ್ರದ ಏನ್ ಪ್ರಭಾವ ಬೀಳ್ತೈತಿ ಒಂದು ಬಿಸ್ನೆಸ್ ಮೇಲೆ. ಓಕೆ, ಸೊ ಅದ್ರಲ್ಲಿ ಏನ್ ಪರಿಣಾಮ ಇರ್ತೈತಿ? ಕಂಪನಿಯ ನೋಂದಣಿ ಪ್ರಮಾಣ ಪತ್ರದಲ್ಲಿ ಮುದ್ರಿಸಲಾದ ದಿನಾಂಕದಂದು ಕಾನೂನಿನ್ವಯ ಕಂಪನಿ ಜನನವಾಗಿರುತ್ತದೆ. ಇದು ಬಹಳ ಮಹತ್ವದ ಪಾಯಿಂಟ್ ಐತಿ ನೋಡ್ರಿ, ದಟ್ ವಾಟ್ ಈಸ್ ದ ಡೇಟ್ ಆಫ್ ಇನ್ಕಾರ್ಪೊರೇಷನ್. ಬಿಕಾಸ್ ನೋಡ್ರಿ, ಒಂದು ಕಂಪನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬಹಳಷ್ಟು ಖರ್ಚುಗಳು ನೀವು ಮಾಡಕತ್ತೀರಿ. ಯಾರು ಮಾಡಕತ್ತಾರು? ಪ್ರಮೋಟರ್ಸ್ ಮಾಡ್ತಿರ್ತಾರೆ. ಓಕೆ, ಸೊ ಈಗ ನಮಗೆ ಆಲ್ರೆಡಿ ಹೇಳ್ಯಾರು ಪ್ರೀವಿಯಸ್ ಕ್ಲಾಸ್ ದಲ್ಲಿ that not necessary that the company will take care of those expenses. ಇದನ್ನ ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಓಕೆ, ಬಟ್ ಮೆಜಾರಿಟಿ ಆಫ್ ದ ಕೇಸಸ್ ದಲ್ಲಿ ಆ ಖರ್ಚುಗಳನ್ನು ಕನ್ಸಿಡರ್ ಮಾಡ್ತಾರೆ. ಓಕೆ, ನಾವು ಇಟ್ಸ್ ಅ ಹೆವಿ ಎಕ್ಸ್ಪೆಂಡಿಚರ್. ಒಮ್ಮೆಗೆ ಅದ ವರ್ಷದಲ್ಲಿ ಖರ್ಚು ಹಾಕ್ಬಿಟ್ರಂದ್ರೆ ವಾಟ್ ವಿಲ್ ಹ್ಯಾಪನ್, ದ ಕಂಪನಿ ವಿಲ್ ಶೋ ಲಾಸ್ ಇನ್ ಟು ದ ಫಸ್ಟ್ ಇಯರ್ ಇಟ್ ಸೆಲ್ಫ್. ಸೊ ಅದನ್ನ ಪ್ರಾಪರ್ ಟ್ರೀಟ್ಮೆಂಟ್ ಮಾಡ್ಬೇಕಾಗ್ತದೆ. ಯು ವಿಲ್ ಲರ್ನ್, ಇವೆಲ್ಲ ನಿಮಗ ಲೆಕ್ಕಶಾಸ್ತ್ರದಲ್ಲಿ ಲೆಕ್ಕಗಳು ಅದಾವು. ಯಾವಾಗ ಕಲಿತೀರಿ? ಯಾವಾಗ ನೀವು ಕಾರ್ಪೊರೇಟ್ ಅಕೌಂಟ್ಸ್ ಅಂತ ಬಿಕಾಮ್ ಸೆಕೆಂಡ್ ಇಯರ್ ದಲ್ಲಿ ಯಾವಾಗ ಬರ್ತೀರಿ, ಅಲ್ಲಿ ಇದು ಪೂರ್ತಿ ಕಂಪನಿ ಮೇಲೆ ಅಕೌಂಟ್ಸ್ ಅದಾವ, ಕಾರ್ಪೊರೇಟ್ ಅಕೌಂಟ್ಸ್ ಅಂತ. ಸೊ ಅಲ್ಲಿ ಇದನ್ನೆಲ್ಲ ಡೀಟೇಲ್ ದಲ್ಲಿ ಕಲಿತೀರಿ. ಸೊ ಇದೊಂದು ಏನ್ ದಿನಾಂಕ ಐತಿ, ಯಾವ ದಿನಾಂಕ ಯಾವಾಗ ನಿಮಗೆ ಇದು ಕಂಪನಿಯ ನೋಂದಣಿ ಪತ್ರ ಸಿಕ್ಕೈತಿ, ಪ್ರಮಾಣ ಪತ್ರ ಸಿಕ್ಕೈತಿ, ಇದು ಬಹಳ ಮಹತ್ವದ ದಿನಾಂಕ ಇರ್ತೈತಿ. ಯಾಕಂದ್ರೆ ಈ ದಿನಾಂಕ ಏನ್ ತೋರಿಸ್ತೈತಿ, ಆ ಒಂದು ಕಂಪನಿಯ ಜನನ ದಿನ, ಬರ್ತ್ ಡೇ, ಓಕೆ, ತೋರಿಸ್ತೈತಿ. ಸೊ ಬರ್ತ್ ಡೇ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದರ ಹುಟ್ಟು ದಿನ ಯಾವುದೈತಿ ಅದ್ರ ಮೇಲೆ ಬಹಳಷ್ಟು ಅಡ್ಜಸ್ಟ್ಮೆಂಟ್ಸ್ ಇರ್ತಾವ.
ಅಷ್ಟೇ ಇಲ್ಲ, ಬಹಳಷ್ಟ ಅಗ್ರಿಮೆಂಟ್ಸ್ ಇರ್ತಾವ, ಕಾಂಟ್ರಾಕ್ಟ್ಸ್ ಇರ್ತಾವ, ಅದಕ್ಕೂ ಅದು ಡೇಟ್ ಏನಾಗ್ಬಿಡ್ತೈತಿ, ಬಹಳ ಮಹತ್ವದ ಆಗ್ಬಿಡ್ತೈತಿ. ಆ ದಿನಾಂಕದಿಂದ ಕಾನೂನು ಪ್ರಕಾರ ಕಂಪನಿಯು ವೈಯಕ್ತಿಕವಾದ ನಿರಂತರವಾದ ಅಸ್ತಿತ್ವವನ್ನು ಪಡೆದುಕೊಂಡು ಇತರರೊಂದಿಗೆ ಒಪ್ಪಂದ ಮಾಡಿಕೊಳ್ಳುವ ಅರ್ಹತೆ ಪಡೆಯುತ್ತದೆ. ಯಾಕಂದ್ರೆ ಈ ದಿನಾಂಕದ ನಂತರ ಅದ್ರದ್ದು ಏನಾಯ್ತು ನೋಡ್ರಿ, ಜನ್ಮ ಆಯ್ತು. ಅದ ನಂತರ ಅದು ಏನಾಯ್ತು, ಒಂದು ಕಾನೂನದ ದೃಷ್ಟಿಕೋನದಿಂದ ಅದಕ್ಕೊಂದು ಅಸ್ತಿತ್ವ ಐತಿ. ಇನ್ನು ಮುಂದೆ ಅವ್ರು ಯಾರ ಜೋಡಿನೂ ಅವ್ರ ಕಂಪನಿ ಹೆಸರಿನಿಂದನೇ ಏನ್ ಮಾಡಬಹುದು, ಅಗ್ರಿಮೆಂಟ್ಸ್ ದಲ್ಲಿ ಅಥವಾ ಯಾವುದೇ ಪ್ರಕಾರದ ಕರಾರದಲ್ಲಿ ಎಂಟರ್ ಆಗಬಹುದು. ನೋಂದಣಿ ಪ್ರಮಾಣ ಪತ್ರ ಕಂಪನಿಯ ಅಸ್ತಿತ್ವವನ್ನು ಸಾಬೀತುಪಡಿಸುವ ನಿರ್ಣಾಯಕ ದಾಖಲೆ ಆಗಿರುತ್ತದೆ. ಈಗ ತಿಳ್ಕೊಳ್ಳಿ, ಯಾವಾಗಲೇ ಏನಾದ್ರು ಕೇಸ್ ಆಯ್ತು, ಇಲ್ಲಪ್ಪ ಇದು ಫ್ರಾಡ್ ಕಂಪನಿ ಐತಿ, ಓಕೆ, ಸುಮ್ನೆ ಯಾರಿಗೆ ಗಾಳಿ ಎಬ್ಬಿಸ್ಬಿಟ್ಟಾರು, ಅಥವಾ ಏನೇ ಒಂದು ಬೇರೆ ಸಮಸ್ಯೆ ಆಯ್ತು, ಪ್ರಮೋಟರ್ಸ್ ಅನ್ನ ಕೇಸ್ ಹಾಕ್ಬಿಟ್ಟಾರು, ಓಕೆ, ಅಂತ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ಏನ್ ಬೇಕಾಗಬಹುದು ನೋಡ್ರಿ. ಓಕೆ, ಸೊ ಅಂತ ಯಾವುದೇ ಕೇಸದಲ್ಲಿ ಇದೇನು ಒಂದು ಸ್ಮಾಲ್ ಪೀಸ್ ಆಫ್ ಪೇಪರ್ ಐತಿ, ಸರ್ಟಿಫಿಕೇಟ್ ಆಫ್ ಇನ್ಕಾರ್ಪೊರೇಷನ್ ಐತಿ, ಬರೆಯೋದು ಒಂದು ಮೂರಾಗೇರಿ ಅದರ ಮೇಲೆ ಬರೆದಿರ್ತಾರೆ, ಬಟ್ ಇಟ್ ಹ್ಯಾಸ್ ಲಾಟ್ಸ್ ಆಫ್ ಇಂಪಾರ್ಟೆನ್ಸ್, ಲಾಟ್ಸ್ ಆಫ್ ವೇಟೇಜ್. ಸೊ ಅದು ಒಂದು ಕಂಪನಿಯ ಅಸ್ತಿತ್ವವನ್ನು ಸಾಬೀತು ಮಾಡಿಸುವಂತಹ ನಿರ್ಣಾಯಕ ದಾಖಲೆ ಆಗಿರುತ್ತದೆ. ಓಕೆ, ಹಾಗಾಗಿನೂ ಅದರ ಮಹತ್ವ ಬಹಳ ಐತಿ. ಖಾಸಗಿ ಕಂಪನಿ ಆದರೆ ನೋಂದಣಿ ಪ್ರಮಾಣ ಪತ್ರ ಪಡೆದ ನಂತರ ತಕ್ಷಣ ತನ್ನ ವ್ಯವಹಾರವನ್ನು ಪ್ರಾರಂಭಿಸವಾಗಿರುತ್ತದೆ. ಯಾಕೆ ಇಲ್ಲಿ ಖಾಸಗಿ ಕಂಪನಿ ಬಗ್ಗೆನೇ ಹೇಳ್ಯಾರು, ಸಾರ್ವಜನಿಕ ಕಂಪನಿ ಬಗ್ಗೆ ಏಕೆ ಹೇಳಿಲ್ಲ? ಏಕೆ ಅಂದರೆ ಖಾಸಗಿ ಕಂಪನಿಗೆ ಅವ್ರಿಗೆ ಆಸ್ ಸೂನ್ ಆಸ್ ಇದು ನೋಂದಣಿ ಪ್ರಮಾಣ ಪತ್ರ ಸಿಗ್ತೈತಿ, ಅವ್ರು ಏನ್ ಮಾಡ್ಬೋದು, ಅವ್ರ ಬಿಸ್ನೆಸ್ ಚಾಲು ಮಾಡಬಹುದು. ಯಾಕಂದ್ರೆ ಅವ್ರ ಮೇಲೆ ಕಂಪನೀಸ್ ಏನ್ ಕಾನೂನು ಐತಿ, ಅದ್ರ ಏನ್ ಕಂಪನೀಸ್ ಆಕ್ಟ್ ಐತಿ, ಅದ್ರ ಯಾವ ಒತ್ತಡ ಇಲ್ಲ ದಟ್ ಅವ್ರ ಪ್ರಾಸ್ಪೆಕ್ಟಸ್ ಅನ್ನು ಇಶ್ಯೂ ಮಾಡಲೇಬೇಕಂತ. ಓಕೆ, ಸೊ ಆಸ್ ಸೂನ್ ಆಸ್ ಅವ್ರ ಕಡೆ ಇದೊಂದು ಸರ್ಟಿಫಿಕೇಟ್ ಬಂದ್ಬಿಡ್ತೈತಿ, ಅವ್ರದ್ದು ಏನ್ ಕ್ಯಾಪಿಟಲ್ ಇರ್ತೈತಿ ಅದು ಫ್ರೆಂಡ್ಸ್ ದಿಂದ ತಗೋಬಹುದು, ಫ್ಯಾಮಿಲಿ ಮೆಂಬರ್ಸ್ ದಿಂದ ತಗೋಬಹುದು, ಲೋನ್ ತಗೋಬಹುದು, ಎನಿ ವಿಚ್ ವೇ ಅದನ್ನ ತಗೊಂಡು ಅವ್ರು ಏನ್ ಮಾಡಬಹುದು, ಇಮಿಡಿಯೇಟ್ಲಿ ಬಿಸ್ನೆಸ್ ಅನ್ನು ಚಾಲು ಮಾಡಬಹುದು. ಓಕೆ, ಸೊ ಇದೇನೈತಿ, ಒಂದು ಪ್ರಮಾಣ ಪತ್ರ ಸಿಕ್ಕಿದ ಮೇಲೆ ಅದರ ಪರಿಣಾಮ. ಈಗ ಇದು ಒಂದು ಮಹತ್ವದ ಮಾಹಿತಿ ಐತಿ ನೋಡ್ರಿ. ಇನ್ನೊಂದು 2 ವರ್ಷದಲ್ಲಿ ನೀವು ಎಲ್ಲರೂ ಅಡಲ್ಟ್ಸ್ ಆಗಿಬಿಡ್ತೀರಿ. Okay, so as soon as you become of 18 years age, you are eligible for so many things. Okay, you are eligible for rights of voting. You are eligible to enter into the contracts, business contracts. Of course, marriage salvagi eligible illa. For girls, still it is 18, and for boys it is compulsory 21. Whereas the government of India is thinking to increase the age of the girls as well. 18 ದಿಂದ ಅವ್ರದ್ದು ಚೇಂಜ್ ಮಾಡಿ 21 ತನಕ ಮಾಡಬೇಕು ಅಂತ ಚರ್ಚೆ ನಡೀಲಿಕ್ಕೈತಿ. ಬರೋ ಕೆಲವೊಂದು ತಿಂಗಳಲ್ಲಿ ಕ್ಲಿಯರ್ ಬಿಡ್ತೈತಿ. ಈ ಪಾಯಿಂಟ್ ನೀವೆಲ್ಲರ ಸಲ ಮಹತ್ವದ ಐತಿ. ಸಪೋಸ್ if you want to become a director into a company, if you are intelligent, you can become. If you have the knowledge, the desire to start your company and to become a director into that, you can do it. So then director ಆಗಬೇಕಾದ್ರೆ ಬರೀ ನೀವು ಹೋಗಿ ಅಲ್ಲಿ ನಾ ಡೈರೆಕ್ಟರ್ ಅದನ್ನ ಕೂತ್ಬಿಟ್ರೆ ನಡೀತೈತಿ? ನೋ, ಅದಕ್ಕೂ ಒಂದು ಲೀಗಲ್ ಪ್ರೊಸೀಜರ್ ಐತಿ ನೋಡ್ರಿ. ಅದಕ್ಕನ್ನ ಕಾಮರ್ಸ್ ಇಷ್ಟು ಮಹತ್ವದ ಸಬ್ಜೆಕ್ಟ್ ಐತಿ. ಬಿಕಾಸ್ ಇನ್ ಕಾಮರ್ಸ್ ಯು ಆರ್ ಲರ್ನಿಂಗ್ ಎವ್ರಿ ಡೇ ದ ರಿಯಲ್ ಲೈಫ್ ಥಿಂಗ್ಸ್. ವಾಟ್ ಎವರ್ ಇಲ್ಲಿ ಏನೇನ್ ಕಲಿಯಾಕತ್ತೀರ, ಅದು ಯಾವ್ದು ಬೇಕಾದ ವಿಷಯ ಇರಲಿ, ಅಕೌಂಟೆನ್ಸಿ ಇರಲಿ, ಇಕನಾಮಿಕ್ಸ್ ಇರಲಿ, ಬಿಸ್ನೆಸ್ ಸ್ಟಡೀಸ್ ಇರಲಿ, ನೀವು ಏನು ವಿಷಯಗಳನ್ನು ಕಲೀಲಿಕ್ಕತ್ತೀರಿ ಅದು ನಿಮಗೆ ರಿಯಲ್ ಲೈಫ್ ಅದ ನಾಲೆಜ್ ಕೊಡಾಕತ್ತೈತಿ. ಸೊ ವಿಚಾರ ಮಾಡ್ರಿ, ಈ ಜ್ಞಾನವನ್ನು ನೀವು ಸರಿಯಾಗಿ ತಗೊಂಡ್ರಂದ್ರ ಮತ್ತೆ ಈ ಜ್ಞಾನವನ್ನು ಸರಿಯಾಗಿ ಉಪಯೋಗ ಮಾಡಿದ್ರಂದ್ರ ಯು ಕ್ಯಾನ್ ರೀಚ್ ಹೌ ಮಚ್ ಫಾರ್. ಸಿ, ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ಇಂಡಿಯಾ ಹ್ಯಾಸ್ ಹ್ಯೂಜ್ ಪೊಟೆನ್ಷಿಯಲ್. ಭಾರತೀಯರದೀವಿ ನಾವು, ಓಕೆ, ಇಡೀ ವಿಶ್ವ ಹಿಂದೆ ಹಾಕಬಹುದು. ಬಟ್ ಭಾರತೀಯರ ಒಳಗೆ ಒಂದು ದೊಡ್ಡ ಸಮಸ್ಯೆ ಏನಾಗ್ಬಿಟ್ಟಿದೆ ಅಂದ್ರೆ ಬಹಳ ಆಲಸ್ಯ, ಸಿಕ್ಕಾಪಟ್ಟಿ ಆಲಸ್ಯ. ಓಕೆ, ಜೀವನ್ ಬರೀ 60 ವರ್ಷದೈತಿ. ಅದ್ರಾಗ ನೀವು ಬರೀ ಒಂದ ಕೆಲಸ ಮಾಡಿದ್ರೆ ಹೆಂಗ್ ನಡೀತೈತಿ? ಯು ನೀಡ್ ಟು ಡೂ ಸೋ ಮೆನಿ ಥಿಂಗ್ಸ್. ಸೊ ಅವಾಗ ನಿಮಗೆ ಏನ್ ಬೇಕು? ಫಸ್ಟ್ ನಾಲೆಜ್ ಬೇಕು, ಸೆಕೆಂಡ್ ಇಚ್ಛಾಶಕ್ತಿ ಬೇಕು, ಮೂರನೇದು ಶಕ್ತಿ ಬೇಕು ಅದನ್ನ ಮಾಡ್ಲಿಕ್ಕೆ. ಸೊ ಯು ಹ್ಯಾವ್ ಟು ಕೀಪ್ ಯುವರ್ ಮೈಂಡ್, ಯುವರ್ ಬಾಡಿ, ಯುವರ್ ಆಟಿಟ್ಯೂಡ್ ಹೆಲ್ದಿ. ದೆನ್ ಯು ಕ್ಯಾನ್ ಡೂ ಮಲ್ಟಿಪಲ್ ಥಿಂಗ್ಸ್. ಯಾಕಂದ್ರೆ ನೋಡ್ರಿ, ದೇವರ ಆಯುಷ್ಯ ಬರೀ 60 ವರ್ಷದ ಅಷ್ಟ ಕೊಡ್ತಾರ. 25 ವರ್ಷ ಕಲಿಯೋದ್ರೊಳಗೆ ಹೋಗ್ಬಿಡ್ತೈತಿ. 60 ಆದ್ಮೇಲೆ ಅಂದ್ರೆ ಯಾವ ಕೆಲಸ ಆಗಂಗಿಲ್ಲ. ಸೊ ನೀವು ಆಕ್ಚುಲಿ ರಿಯಲ್ ಲೈಫ್ ನಲ್ಲಿ ಹೆಸರು, ದುಡ್ಡು, ಮಾನ, ಸ್ಥಾನ ಗಳಿಸುವುದು 35 ವರ್ಷ ಒಳಗೆ ಮಾತ್ರ. ಓಕೆ, ಸೊ ಇದೇನ್ ಕಲಿಯೋ ಸಲುವಾಗಿ 25 ವರ್ಷ ಹಾಕ
ಹಾಕಾಕತ್ತೀರಿ. ಓಕೆ, 25 ವರ್ಷ ನಿಮ್ ಲೈಫ್ ಎದ್ರಾಗ ಹಾಕಾಕತ್ತೀರಿ, ಕಲಿಯುದ್ರಾಗ ಹಾಕಾಕತ್ತೀರಿ. ಮೇಕ್ ಶ್ಯೂರ್ ಆ 25 ವರ್ಷ ಹಾಳಾಗಬಾರ್ದು. ಓಕೆ, ಯು ಆರ್ ಇನ್ವೆಸ್ಟಿಂಗ್ ಯುವರ್ 25 years ಆಫ್ ಲೈಫ್. ಹುಟ್ಟಿದಾಗಿನ ಮಮ್ಮಿ ಮೊದಲು ಮಾತಾಡಕ್ ಕಲಿಸ್ತಾವು, ಆಮೇಲೆ ಕಾಲೇಜ್ ಸ್ಕೂಲಿಗೆ ಕಳಿಸ್ತಾರು, ಸ್ಕೂಲ್ ಮುಗಿದ ನಂತರ ಕಾಲೇಜಿಗೆ ಕಳಿಸ್ತಾರು, ಕಾಲೇಜ್ ಮುಗಿದ ಮೇಲೆ PG ಮಾಡ್ತೀರಿ ಅಥವಾ ಯಾವ್ದಾದ್ರು ಒಂದು ಪ್ರೊಫೆಷನಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಕಟ್ತೀರಿ. ಸೊ ಒಟ್ಟು 23-25 ವರ್ಷ ತನಕ ಆದ್ರೂ ಕಲಿಯಾಕತ್ತೀರಿ. 25 ವರ್ಷದ ತನಕ ಕಲ್ತಿದ ಮೇಲೂ ನಿಮ್ ಕೈಯಾಗ ನೌಕರಿ ಇಲ್ಲ ಅಂದ್ರ ಅದ ನಿಮ್ ಪ್ರಾಬ್ಲಮ್ ಐತಿ. ನಿಮ್ ಕಾಲೇಜದ್ದು, ನಿಮ್ ಟೀಚರ್ಸ್ದು, ಗವರ್ಮೆಂಟ್ ಇಲ್ಲ. ಇಟ್ ಶೋಸ್ ಯುವರ್ ಲ್ಯಾಕ್ ಟು ಲರ್ನ್, ಯುವರ್ ಲ್ಯಾಕ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಯುವರ್ ಲಾಸ್ ಟು ಸಕ್ಸೀಡ್. ಓಕೆ, ಸೊ ದೇರ್ಫೋರ್ ಇದೇನ್ ಟೈಮ್ ಐತಿ ನಿಮ್ ಕಡೆ. ಇನ್ನು ಎಷ್ಟು ವರ್ಷದವರು ಅದೀರಿ? ಹಾರ್ಡ್ಲಿ 16 or 17. ಓಕೆ, ಸ್ಟಿಲ್ ದೇರ್ ಇಸ್ ಸೋ ಮಚ್ ಟೈಮ್. ಅಂಡ್ ನಿಮ್ದು ರಿಯಲ್ ಲೈಫ್ ಸ್ಟಾರ್ಟ್ ಆಗೋದನ್ನು ಈಗ ಆಗೈತೆ ನೋಡಿ. 10th ತನಕ ಅಂದ್ರೂ ಎಲ್ಲರಿಗೂ ಸೇಮ್ ಬೇಸಿಕ್ ಎಜುಕೇಶನ್. ಸ್ಕೂಲ್ ಈಸ್ ಅ ಬೇಸಿಕ್ ಎಜುಕೇಶನ್. ಓಕೆ, ಬಟ್ ವೆನ್ ಯು ಕಮ್ ಟು ಕಾಲೇಜ್, ದಟ್ ಈಸ್ ಗೋಯಿಂಗ್ ಟು ಡಿಫೈನ್ ಯುವರ್ ಫ್ಯೂಚರ್. ಅದಕ್ಕಾಗಿ ನಾನು ನಿಮ್ಮ ಕಾಲೇಜ್ ಹೋಗಿ ಬಂದ ತಕ್ಷಣ ಚಾಯ್ಸ್ ಕೊಟ್ಟಾರ ನೋಡ್ರಿ. ಸೈನ್ಸ್ ಮಾಡ್ತೀರಿ, ಕಾಮರ್ಸ್ ಮಾಡ್ತೀರಿ, ಆರ್ಟ್ಸ್ ಮಾಡ್ತೀರಿ. ಓಕೆ, ಸೊ ಯಾವಾಗ ನೀವು ಕಾಮರ್ಸ್ ಅನ್ನು ಆಯ್ಕೆ ಮಾಡಿರಿ, ಬಿಸ್ನೆಸ್ ಜಗತ್ತದಲ್ಲಿ ಬರ್ಬೇಕಂತ ವಿಚಾರ ಮಾಡಿರಿ. ಬಿಸ್ನೆಸ್ ಜಗತ್ತದಲ್ಲಿ ಬರ್ಬೇಕಾದ್ರೆ ಬರೀ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ನಾಟ್ ನೆಸೆಸರಿ. ಬಿಸ್ನೆಸ್ ದಾಗ ಡೈರೆಕ್ಟ್ ಇಂಡೈರೆಕ್ಟ್ ದೇರ್ ಆರ್ ಮೆನಿ ವೇಸ್. ನೀವು ಆಲ್ರೆಡಿ ಚಾಪ್ಟರ್ 1 ನಲ್ಲಿ ಎಲ್ಲ ತಿಳ್ಕೊಂಡಿರಿ. ಮರ್ತೀರಂದ್ರೆ ಮತ್ತೊಮ್ಮೆ ಹೋಗಿ ನೋಡ್ಕೋರಿ. ಓಕೆ, ಸೊ ದೇರ್ ಫೋರ್ ಹ್ಯೂಜ್ ಅಪಾರ್ಚುನಿಟೀಸ್. ಬಟ್ ದೆನ್ ಯು ನೀಡ್ ಟು ಹ್ಯಾವ್ ದ ನಾಲೆಜ್. ಅದ್ರ ಜ್ಞಾನ ಬೇಕು ನೋಡ್ರಿ. ಇನ್ನೊಂದು ಸಮಸ್ಯೆ ಏನಿದೆ ಇಂಡಿಯನ್ ಅದನ್ನು ಹೇಳ್ತೀನಿ. ನೀವು PUC ಫಸ್ಟ್ ಇಯರ್ದಾಗ ಏನ್ ಕಲಿತೀರಿ, ಸೆಕೆಂಡ್ ಇಯರ್ ಒಳಗೆ ಬರ್ಬೇಕಾದ್ರೆ ಮರ್ತು ಹೋಗ್ಬಿಡ್ತೀರಿ. ಡಿಗ್ರಿ ಕಾಲೇಜ್ದಾಗ ಹೋಗ್ಬೇಕಾದ್ರೆ PU-ದಾಗಿನ ಕಲಿತು ಮರ್ತು ಹೋಗ್ತೀರಿ. ಮತ್ತೆ ರಿಯಲ್ ಲೈಫ್ ದಾಗ ಹೋಗ್ಬೇಕಾದ್ರೆ ಇಡೀ ಕಾಲೇಜನ್ನ ಮರ್ತು ಹೋಗ್ಬಿಡ್ತೀರಿ. ಬರೀ ನಿಮಗೆ ನೆನಪು ಏನಿರ್ತಾವ, ನಿಮಗೆ ಫ್ರೆಂಡ್ಸ್, ಬರ್ತ್ಡೇ ಪಾರ್ಟೀಸ್, ಏನ್ ಕಾಲೇಜ್ ಕ್ಲಾಸಸ್ ಬಂಕ್ ಮಾಡಿರ್ತೀರಿ ಅದು. ಓಕೆ, ಇರ್ಲಿ, ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ಲೈಫ್. ಐ ಆಮ್ ನಾಟ್ ಸೇಯಿಂಗ್ ದಟ್ ಈಸ್ ನಾಟ್ ನೆಸೆಸರಿ. ಬಟ್ ಹೌ ಮಚ್ ನೆಸೆಸರಿ? ಮೋರ್ ದೆನ್ ಯುವರ್ ಎಜುಕೇಶನ್, ಮೋರ್ ದೆನ್ ಯುವರ್ ಲೈಫ್, ಮೋರ್ ದೆನ್ ಯುವರ್ ಫ್ಯೂಚರ್? ನೋ. ಫ್ರೆಂಡ್ಸ್ ಏನದಾರ ನೋಡ್ರಿ, ನಿಮ್ ಜೊತೆಯಲ್ಲಿ ಬರೇ ಪ್ಯಾಸೆಂಜರ್ಸ್ ಅದಾರ ಇನ್ ಯುವರ್ ಜರ್ನಿ. ಅಟ್ ದ ಎಂಡ್ ಯು ಆರ್ ದ ಓನ್ಲಿ ಒನ್ ಹೂ ಇಸ್ ಗೋಯಿಂಗ್ ಟು ಬಿ ವಿತ್ ಯು, ಇಸಂಟ್ ಇಟ್? ಉಳಿಕಿದವ್ರು ಎಲ್ಲಾರು ಬರ್ತಾರು ಹೋಗ್ತಾರ. ನಿಮ್ ಜೊತೆ ಕಾಯಂ ಇರೋರು ಯಾರು? ನೀವ. ಸೊ ನೀವು ವಿಚಾರ ಮಾಡಿ ನಿಮಗೆ ಎಂತ ಲೈಫ್ ಬೇಕಾಗೈತಿ. ಸೊ ಈಗ ನಿಮಗ್ ಲೈಫ್ ಇನ್ ಮಾಡೋದು. ನಾವು ಯು ವಿಲ್ ಕ್ರಿಯೇಟ್ ಯುವರ್ ಲೈಫ್. ಸೊ ಗೆಟ್ ದ ನಾಲೆಜ್ to become the most successful person on this planet. Okay, ಎಲ್ಲರಿಗೂ ಸೇಮ್ ಅಪಾರ್ಚುನಿಟಿ ಸಿಗಂಗಿಲ್ಲ, ಬಟ್ ನಾಲೆಜ್ ಎಲ್ಲರಿಗೂ ಸೇಮ್ ಸಿಗಾಕತೈತಿ. ಇದನ್ನ ತಿಳ್ಕೋರಿ. ಕಾಲೇಜ್ನಲ್ಲಿ ಜ್ಞಾನ ಎಲ್ಲರಿಗೂ ಸಮಾನವಾಗಿನೇ ಸಿಗಾಕತೈತಿ. ನಾಳೆ ಭವಿಷ್ಯದ ಯಾರಿಗೆ ಎಷ್ಟು ಅವಕಾಶ ಸಿಗ್ತಾವೋ ವಿ ಡೋಂಟ್ ನೋ. ಓಕೆ, ಲೈಫ್ ಒಳಗೆ ಒಂದು ಲಕ್ ಇರ್ತೈತಿ, ಡೆಸ್ಟಿನಿ ಇರ್ತೈತಿ, ಬಹಳಷ್ಟು ಬೇರೆ ಎಲಿಮೆಂಟ್ಸ್ ಇರ್ತಾವ. ಬಟ್ ಅಟ್ ಲೀಸ್ಟ್ ಜ್ಞಾನ ನಿಮಗೆ ಎಲ್ಲರಿಗೂ ಸಮಾನವಾಗಿ ಸಿಗಾಕತೈತಿ. ಅದನ್ನರೇ ನಿಷ್ಠೆದಿಂದ ತಗೋರಿ. ಓಕೆ, so let us come for this. So suppose ನಿಮಗೆ ಹಿಂಗ ಆಸಕ್ತಿ ಬಂದ್ಬಿಟ್ಟೈತಿ that I should become a director into a company. So for that, what is the legal process? So here comes the important information. Director identification number, ನಿರ್ದೇಶಕರ ಗುರುತಿನ ಸಂಖ್ಯೆ. ಯಾರ್ಯಾರು ಯಾವುದೇ ಕಂಪನಿದಲ್ಲಿ, ಬ್ಯಾಂಕ್ದಲ್ಲಿ ಅಥವಾ ಯಾವುದೇ ಇಂಥ ಸಂಸ್ಥೆದಲ್ಲಿ ಡೈರೆಕ್ಟರ್ ಆಗ್ಬೇಕಂತ ಮನಸ್ಸು ಇಟ್ಕೊಂಡಾರಂದ್ರ ಅವ್ರ ಕಡೆ ಕಡ್ಡಾಯವಾಗಿ ಏನಿರಬೇಕು? ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಇರಬೇಕು. ಏನೈತಪ್ಪ ಇದು ತಿಳ್ಕೊ. Every individual intending to be appointed as a director of a company, whether it may be private or public, shall make an application for allotment of director identification number to the central government, not the state government, to the central government in prescribed form along with fees. So ನೀವು ಏನ್ ಮಾಡೋದಿರ್ಬೇಕು ನೋಡ್ರಿ, ಡೈರೆಕ್ಟರ್ ಆಗೋದಿತ್ತಂದ್ರ ನೀವು ಅದ್ರ ಸಲುವಾಗೂ ಒಂದು ಫಾರ್ಮ್ ಫಿಲ್ಅಪ್ ಮಾಡ್ಬೇಕಾಗ್ತೈತಿ. ಮತ್ತೆ ಅದಕ್ಕೂ ರಿಜಿಸ್ಟ್ರೇಷನ್ ಅಥವಾ ಸ್ವಲ್ಪ ಫೀಸ್ ಇರ್ತಾವು, ಅದನ್ನ ಕಟ್ಟಬೇಕಾಗ್ತೈತಿ. ಯಾರಿಗೆ? ಸೆಂಟ್ರಲ್ ಗವರ್ಮೆಂಟ್. ಸೆಂಟ್ರಲ್ ಗವರ್ಮೆಂಟ್ ವಿದಿನ್ 1 month ನಿಮಗೆ ಏನ್ ಇಶ್ಯೂ ಮಾಡ್ತೈತಿ? ಈ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಇಶ್ಯೂ ಮಾಡ್ತೀವಿ. ನೀವು ಪ್ಯಾನ್ ಕಾರ್ಡ್ ನೋಡಿರ್ಬೋದು ನೋಡ್ರಿ, ನಿಮ್ಮ ಮನೆ ಇಷ್ಟೇ ಇರ್ತೈತಿ. ಅಷ್ಟೇ ಸೇಮ್ ಸ್ಕ್ವೇರ್ ಸೈಜ್, ರೆಕ್ಟಾಂಗಲ್ ಸೈಜ್ ಏನಿರ್ತೈತಿ, ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಇರ್ತೈತಿ. Where there will be a photograph of that person, the name, the date of birth, basic details, and the unique number of director identification number. Why I am using a unique? Again, ಯಾವ ರೀತಿ ಒಂದು ಆಧಾರ್ ಕಾರ್ಡ್ ನಂಬರ್ ಒಂದು ವ್ಯಕ್ತಿದಿಂದ ಇನ್ನೊಂದು ವ್ಯಕ್ತಿ ಫರಕ್ ಇರ್ತೈತಿ.
ಅದೇ ರೀತಿಯಿಂದ ಇದು ಹೆಂಗಿರ್ತೈತಿ, ಒಂದು ವ್ಯಕ್ತಿದಿಂದ ಇನ್ನೊಂದು ವ್ಯಕ್ತಿಗೆ ಫರಕ್ ಇರ್ತೈತಿ. ಇದು ಮೊದಲನೇ ಪಾಯಿಂಟ್. ಎರಡನೇದು, ಒಂದು ವ್ಯಕ್ತಿಗೆ ಒಂದು ಜೀವನದಲ್ಲಿ ಒಂದೇ ಡೈರೆಕ್ಟರ್ ಐಡೆಂಟಿಫಿಕೇಶನ್ ನಂಬರ್ ಸಿಗ್ತೈತಿ. ಸಪೋಸ್ ಒಂದು ವ್ಯಕ್ತಿ 10 ಕಂಪನಿದಲ್ಲಿ ಡೈರೆಕ್ಟರ್ಸ್ ಆಗ್ಬೇಕಂತ ಇಚ್ಛುಕದಲ್ಲ, ಇಟ್ ಇಸ್ ಪಾಸಿಬಲ್. ಓಕೆ, ವಾರೆನ್ ಬಫೆಟ್ is a great example for that. Who is Warren Buffett? He is the investment guru. Search ಮಾಡಿ ಇವತ್ತು ಗೂಗಲ್ ಮೇಲೆ ಅವ್ರ ಬಗ್ಗೆ, you will learn a lot about him. Okay, so he is director of many national and international companies. So if a person wants to become director into 10 companies, does he need 10 DIN numbers, that is the director identification number? No, one number can be given in all the places. Okay, so ಒಂದು ಕಂಪನಿಯ ನಿರ್ದೇಶಕನಾಗಿ ನೇಮಿಸಲ್ಪಡಲು ಇಚ್ಛಿಸುವ ಪ್ರತಿಯೊಬ್ಬ ವ್ಯಕ್ತಿಯು ನಿರ್ದೇಶಕರ ಗುರುತಿನ ಸಂಖ್ಯೆಗಾಗಿ ಕೇಂದ್ರ ಸರ್ಕಾರಕ್ಕೆ ನಿಗದಿತ ನಮೂನೆಯಲ್ಲಿ ಶುಲ್ಕದೊಂದಿಗೆ ಅರ್ಜಿಯನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಸೊ ಎಲ್ಲದಕ್ಕೂ ಲೈಫ್ ದಲ್ಲಿ ಫಾರ್ಮ್ ಇರ್ತಾವ ನೋಡ್ರಿ. ಮತ್ ನೀವು ಇಷ್ಟು ಎಜುಕೇಟೆಡ್ ಆಗಿ ನಿಮಗೆ ಒಂದು ಫಾರ್ಮ್ ಫಿಲ್ಅಪ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಅನ್ಎಜುಕೇಟೆಡ್ ಲೆವೆಲ್ ಈಗನ ಬಂದ್ಬಿಡ್ತೀವಿ. ಓಕೆ, ಸೊ ಫಾರ್ಮ್ ಅಂತೂ ಬರೆಯಕ್ ಬರಲೇಬೇಕು. ಸೊ ಇಲ್ಲಿನೂ ಒಂದು ಫಾರ್ಮ್ ಫಿಲ್ಅಪ್ ಮಾಡಿ ಕೊಡ್ಬೇಕಾಗ್ತೈತಿ. ಅದ್ರ ಜೊತೆಗೆ ಅವ್ರು ಏನ್ ಪ್ರಿಸ್ಕ್ರೈಬ್ ಫೀ ಹೇಳಿರ್ತಾರೆ ಅದನ್ನ ತುಂಬಬೇಕಾಗ್ತೈತಿ. ಎಲ್ಲಿ ಕೊಡ್ತೀವಿ ನೋಡ್ರಿ, ಕೇಂದ್ರ ಸರ್ಕಾರಿಗೆ ಕೊಡ್ತೀವಿ. ಸೊ ಇಲ್ಲಿ ಹೇಳ್ಯಾರೋ ಇಲ್ಲ, ಇಲ್ಲಿ ಹೇಳ್ಯಾರ ಕೇಂದ್ರ ಸರ್ಕಾರಕ್ಕೆ ಇದನ್ನು ಸಲ್ಲಿಸಬೇಕಾಗ್ತೈತಿ. ಒಂದೇ ತಿಂಗಳಲ್ಲಿ ಕೇಂದ್ರ ಸರ್ಕಾರ ನಿಮಗೆ ಏನ್ ಮಾಡ್ತೈತಿ, ಇದು ಏನು ಒಂದು ನಿರ್ದೇಶಕರ ಗುರುತಿನ ಸಂಖ್ಯೆ ಇರ್ತೈತಿ, ಅದನ್ನ ನಿಮಗೆ ಸಲ್ಲಿಸಿಕೊಡ್ತೈತಿ. ಮತ್ತೆ ಅದು ಒಂದು ವ್ಯಕ್ತಿದಿಂದ ಇನ್ನೊಂದು ವ್ಯಕ್ತಿಗೆ ಫರಕ ಇರ್ತೈತಿ. ಒಂದು ವ್ಯಕ್ತಿ ಅವ್ರ ಜೀವನದಲ್ಲಿ ಒಂದೇ ನಿರ್ದೇಶಕರ ಗುರುತಿನ ಸಂಖ್ಯೆಯನ್ನು ತಗೋಬಹುದು. ಕಳೆಕ್ಟ್ ಅಂದ್ರೆ ಮಾಡಲ್ರಿ, ಯು ಕ್ಯಾನ್ ಅಪ್ಲೈ ದಟ್. ಅದು ಕಳೆದೈತಿ, ಅದ್ರ ಡೂಪ್ಲಿಕೇಟ್ ಕಾಪಿ ಮಾಡಿ ನಿಮಗೆ ಕೊಡ್ತಾರೆ, ಹೊಸದ್ ಕೊಡಂಗ. ಯಾಕಂದ್ರೆ ಅವ್ರ ಕಡೆನೂ ಅದ್ರದ್ದು ಡೀಟೇಲ್ಸ್ ಇರ್ತಾವ. Okay, so this is a very important information for you people to understand who and how you can become a director. Okay, now this is the form. Okay, I have not given the full form. Salpana torsakatene. This is form number DIR 3. Okay, which is given in the company's act itself. So what is this? This is the application for allotment of director identification number. ಸೊ ಈ ರೀತಿಯಿಂದ ಏನಿರ್ತೈತಿ ನೋಡ್ರಿ, ಒಂದು ಅಪ್ಲಿಕೇಶನ್ ಫಾರ್ಮ್ ಇರ್ತೈತಿ. ಯಾವ್ದು ನೀವು ಫುಲ್ ಯಾಕೆ ಕೊಟ್ಟಿಲ್ಲ, ಬ್ಲರ್ ಬರಾಗ್ತೈತಿ. ಸೊ ಐ ಹ್ಯಾವ್ ಟೇಕನ್ ಓನ್ಲಿ ದ ಮೇನ್ ಪಾರ್ಟ್. ಓಕೆ, ಎಷ್ಟು ನಿಮಗೆ ಮಾಹಿತಿ ಬೇಕು ಅಷ್ಟೇ ಕೊಡಾಕತ್ತೇನೆ ಇಲ್ಲಿ. ಸೊ ಇಫ್ ಯು ಫಿಲ್ ಅಪ್ ದಿಸ್ ಫಾರ್ಮ್ ಅಂಡ್ ಸಬ್ಮಿಟ್ ಇಟ್ ಟು ದ ಗವರ್ಮೆಂಟ್, ಅಲ್ಟಿಮೇಟ್ಲಿ ವಿದಿನ್ 1 month ಯು ವಿಲ್ ಗೆಟ್ ಯುವರ್ DIN ನಂಬರ್ ಅಂಡ್ ಯು ಕ್ಯಾನ್ ಅಪ್ಲೈ. ಅಗೇನ್ ಬಂದು ನೋಡ್ರಿ, ಯಾವ ಕಂಪನಿಯಲ್ಲಿ ನಿಮಗೆ ಡೈರೆಕ್ಟರ್ ಆಗೋದೈತಿ ಅಲ್ಲೇ ಅಪ್ಲಿಕೇಶನ್ ಕೊಡ್ಬೇಕಾಗ್ತೈತಿ. ದಟ್ ನಾನು ನಿಮ್ಗೆ ಇಂಥ ಒಂದು ಕಂಪನಿಯಲ್ಲಿ ಡೈರೆಕ್ಟರ್ ಆಗ್ಬೇಕಂತ ಇಚ್ಛುಕದೇನಿ. ಸಪೋಸ್ ಅಲ್ಲಿ ಇಲೆಕ್ಷನ್ ನಡೀತಿದ್ವು ಅಂದ್ರೆ ಮತ್ತೆ ಇಲೆಕ್ಷನ್ ದಾಗ ನಿಂದಿರಬೇಕಾಗ್ತದೆ. ದಟ್ ಯು ವಾಂಟ್ ಟು ಬಿಕಮ್ ಅ ಡೈರೆಕ್ಟರ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ ಆರ್ ವಾಟ್ಸ್ ಎವರ್. ಅಂಡ್ ದೆನ್ ಇಫ್ ಯು ವಿನ್ ದ ಇಲೆಕ್ಷನ್ ಆಫ್ ದಟ್ ಪರ್ಟಿಕ್ಯುಲರ್ ಕಂಪನಿ, ಯು ಬಿಕಮ್ ಅ ಡೈರೆಕ್ಟರ್ ಫಾರ್ ಅ ಸ್ಟಿಪ್ಯುಲೇಟೆಡ್ ಪೀರಿಯಡ್. ಇಫ್ ಯು ವಾಂಟ್ ಟು ಬಿಕಮ್ ಅ ಲೈಫ್ ಲಾಂಗ್ ಡೈರೆಕ್ಟರ್, ಆಸ್ ಐ ಟೋಲ್ಡ್ ಯು, promoters will decide when the company is being started or whatever clauses are there into the memorandum and article of association. ಅದರ ಆಧಾರ ಮೇಲೆ ಮತ್ತೆ changes ಬರ್ತಾವ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿ. ಓಕೆ, ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಅನ್ ಎಂಡ್. ಐ ಹೋಪ್ ಬಿಸ್ನೆಸ್ ಸ್ಟಡಿ ಕ್ಲಾಸಸ್ ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಾಕತ್ತಾವು, ನಾಲೆಜ್ ಸಿಗಾಕತೈತಿ. ಬರೇ ಸಬ್ಜೆಕ್ಟ್ ನಾಲೆಜ್ ಇಲ್ಲ, ಬಿಸ್ನೆಸ್ ನಾಲೆಜ್ ಸಿಗಾಕತೈತಿ. ರಿಯಲ್ ಲೈಫ್ ದಲ್ಲಿ ಏನಾದ್ರೆ ಮಾಡಬೇಕು, ಮುಂದೆ ಹೋಗಬೇಕು ಅನ್ನೋದು ನಿಮಗೆ ಪ್ರೇರಣೆನೂ ಸಿಗಾಕತೈತಿ. ದೊಡ್ಡ ದೊಡ್ಡ ಕಲ್ಪನೆ ಗುರಿಗಳನ್ನು ಹಾಕ್ರಿ. ಇಂಡಿಯಾಗೆ ಬುದ್ಧಿವಂತ ಯುದ್ಧದ ಬಹಳ ಅವಶ್ಯಕತೆ ಇದೆ. ಓಕೆ, ಈಗಿನ ಕಾಲದಾಗ ಎಲ್ಲರೂ ಹೆಂಗಾಗ್ಬಿಟ್ಟಿದ್ ನೋಡ್ರಿ, ಎಲ್ಲ ಟೈಮ್ ಆನ್ಲೈನ್ ಗೇಮ್ಸ್ ಆಡೋದ್ರೊಳಗೆ ಹಾಳು ಮಾಡಾಕತ್ತೀವಿ. ಅದ್ ಬರೀ ಗೇಮ್ ಒಳಗೆ ನಿಮ್ ಸಮಯ ಅಷ್ಟೇ ಹಾಳು ಮಾಡಾಕತ್ತಿಲ್ಲ, ಲೈಫನ್ನು ಹಾಳು ಮಾಡಾಕತ್ತೀವಿ. ಸೊ ನಿಮ್ ಕಡೆ ಇರುವಂತ ಸಮಯದ ಬಹಳ ಸದುಪಯೋಗ ಮಾಡ್ರಿ, ಕಲೀರಿ, ಮುಂದೆ ಹೋಗ್ರಿ, ಯಶಸ್ವಿ ಆಗ್ರಿ, ಶ್ರೀಮಂತ ಆಗ್ರಿ, ನಿಮ್ದು ಹೆಸರು ದೊಡ್ಡ ಮಾಡ್ರಿ, ನಿಮ್ ದೇಶಕ್ಕೂ ಹೆಸರು ದೊಡ್ಡ ಮಾಡ್ರಿ. Okay, so please study sincerely. We shall continue in the next class.